ನದಿ ಓಘವೇಗೇನ ಕಾಲನದಿಯ ಪ್ರವಾಹದ ವೇಗದಿಂದ ಭೂತಾನಾಂ ಪ್ರಭವಾಪ್ಯಯ ಪ್ರಭವ ಹುಟ್ಟು ಅಪ್ಪೆಯ ಸಾವು ಹುಟ್ಟು ಸಹ ಕಾಲಕ್ಕೆ ಹೋಗ್ತಾನೇ ಇರುತ್ತದೆ. ಅದು ನಿತ್ಯಾವಪಿ ನಮಗೆ ತಕ್ಷಣ ಪ್ರತಿ ಕ್ಷಣದಲ್ಲೂ ಆಗ್ತಾ ಇರ್ತದೆ, ನಮಗೆ ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಸೈನ್ಸ್ ಇದೆ ಆ್ಯಕ್ಚುಲಿ. ಪ್ರತಿ ಕ್ಷಣದಲ್ಲೂ ಕೂಡ ಏನಾಗ್ತದೆ, ನಮ್ಮ ದೇಹದೊಳಗೆ ಬಿಲಿಯನ್ಸ್ ಆಫ್ ಸೆಲ್ಸ್ ಆಗುತ್ತೆ, ಬಿಲಿಯನ್ಸ್ ಮತ್ತೆ ಹುಟ್ಟುತ್ತೆ. ಅದಕ್ಕೆ ಪ್ರಭವ ಅಪ್ಪೇಯ ಇದು ಅರ್ಥ ಮಾಡಿಕೊಂಡ್ರೆ ಪ್ರತಿ ಕ್ಷಣದಲ್ಲೂ ಕೂಡ ಕಾಲನದಿ ಹೋಗ ವೇಗೇನ ಅಂದರೆ ಇವತ್ತು ಸೈನ್ಸ್ ಹೇಳಿದ್ರು, ಮೊದಲೇ ನಿಜವಾದ ತತ್ವ ಅದು. ಜನಕ್ಕೆ ಗೊತ್ತಾಗಲ್ಲ ಜನಗಳಿಗೆ ಅಂತ ಹೇಳ್ತಾರೆ. ಯಾಕೆ? ಅಗ್ನೇರ್ ಯಥಾ ಅರ್ಚಿಷಂ. ಈಗ ಅಗ್ನಿ ಜ್ವಾಲೆ ಇದೆ, ಉರಿತಾ ಇದೆ, ಆದರೆ ಪ್ರತಿ ಕ್ಷಣದಲ್ಲೂ ಹೊಸ ಹೊಸ ಜ್ವಾಲೆ ಬರುತ್ತೆ, ಗೊತ್ತಾಯ್ತಾ? ಅದು ಹೋಗ್ತಾ ಇರುತ್ತೆ. ಮತ್ತು ಪ್ರವಾಹ ಅದಕ್ಕೆ ಕಾಲ ನದಿ ಹೋಗ ವೇಗೇನ ಪ್ರತಿ ಕ್ಷಣದಲ್ಲಿ ಹರಿತಾ ಇರುತ್ತೆ, ಪ್ರತಿ ಕ್ಷಣದಲ್ಲಿ ಹರಿತಾ ಇರುತ್ತೆ, ಅದು ಕಾಣಿಸೋದಿಲ್ಲ. ಅದೇ ಪ್ರವಾಹ ಅಂತ ಸ್ವಯಂ ಗಂಗಾ ಪ್ರವಾಹ ಅಂತ ಮುಳುಗ್ತಿರ್ತೇ ಹೊರತು ಆ್ಯಕ್ಚುಲಿ ಚೇಂಜ್ ಆಗಿದೆ. ಅದು ಎರಡು ದೃಷ್ಟಾಂತ ಇದೆ. ಇದ್ರ ಬೌದ್ಧರು ಏನು ಮಾಡ್ಕೊಬಿಟ್ರು, ಅಪಾರ್ಥ ಮಾಡ್ಕೊಬಿಟ್ರು. ಏನಂತ? ಎವ್ರಿಥಿಂಗ್ ಇದು ಕ್ಷಣಿಕ, ಅಂದರೆ ಕ್ಷಣಕ್ಕೆ ಹೋಗೇ ಬಿಡುತ್ತೆ ಅಂತೇಳಿ. ಹಾಗಲ್ಲ, ಅದಕ್ಕೆ ಪ್ರತಿ ಕ್ಷಣದಲ್ಲೂ ಕೂಡ ಹರಿಯೋದಕ್ಕೆ ಮಾತ್ರ ಅರ್ಥ ಮಾಡ್ಕೋಬೇಕೆ ಹೊರತು ಇದಕ್ಕಲ್ಲ. ಏನು ಹಾಗಿದ್ರೆ ನಾನೇ ಅವನು ಅಂತ ನಮ್ಗೆ ಅರ್ಥ ಆಗ್ತಿತ್ತು. ಹಾಗಿದ್ರೆ ಜೀವ ಸಾಯೋದಿಲ್ಲ, ಸಾಯ್ತಿರೋದು ಯಾವುದು? ದೇಹ ಬದಲಾವಣೆ ಜೀವದಲ್ಲಿಲ್ಲ, ಅದರ ಗಮನಿಸಲಿಲ್ಲ, ಜೀವ ಒಪ್ಪೋದೇ ಇಲ್ಲ ಅವರು. ಅದರಿಂದ ಏನು ಮಾಡ್ಕೊಂಡ್ಬಿಟ್ರು, ಎವ್ರಿಥಿಂಗ್ ಇಸ್ ಮೊಮೆಂಟರಿ, ಕ್ಷಣಿಕ. ಯಾವುದು? ಇಲ್ಲ 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 ಇದನ್ನೇ ಹೇಳೋದು. ಎವ್ರಿಥಿಂಗ್ ಇಸ್ ಕ್ಷಣಿಕ, ಸರ್ವಂ ಕ್ಷಣಿಕ, ಎಲ್ಲವೂ ಕ್ಷಣಿಕ ಅಂತ ಹೇಳ್ತಾರೆ. ಅದು ಸರಿಯಲ್ಲ. ಹಾಗಿದ್ರೆ ಕ್ಷಣಿಕ ಅಂತ ಗೊತ್ತಾಗಿದ್ದೆ ಅವರಿಗೆ, ಗೊತ್ತಾಗೋನು ಇರ್ಬೇಕಲ್ಲ ಕ್ಷಣಿಕ ಅಂತ. ಅವ್ರಿಗೆ ಕ್ಷಣಿಕನ? ಹಾಗೆ ಕ್ಷಣಿಕ ಅಂತ ಹೇಗೆ ಹೇಳ್ತಾನೋ? ಅರ್ಥ ಆಯ್ತಾ? ಇವತ್ತು ನಿನ್ನೆ ಇಲ್ಲ, ಇವತ್ತು ಕರೆಕ್ಟ್. ಅದು ನಿನ್ನೆ ಅಂತ ನಮಗೆ ಗೊತ್ತಾಗ್ಬೇಕಾದ್ರೆ ನಾವು ಇರಬೇಕಲ್ಲ. ನಿನ್ನೆ ದೇವರಿದ್ರೆ ಮಾತ್ರ ಇವತ್ತು ನಮಗೆ ನಿನ್ನೆ ಗೊತ್ತಾಗೋದು, ನಾಳೆ ಗೊತ್ತಾಗೋದು ನಾಳೆ ಇರೋದಾದರೆ ಮಾತ್ರ. ಆ ದೃಷ್ಟಿಯಲ್ಲಿ ಅವ್ರು ಹೇಳಿದ್ದು ಒಂದು ಜಡಕ್ಕೆ ಅಪ್ಲೈ ಆಗೋದು ತಗೊಂಡ್ರು. ಅದಕ್ಕೆ ಅವ್ರು ಹೇಳಿದ್ದೇನೆ, ಅದು ಅನಿತ್ಯ ಅಂತ ಹೇಳಲಿಲ್ಲ, ಶೂನ್ಯ ಅಂತ ಹೇಳಿಬಿಟ್ಟು ಇನ್ನೊಂದು ತಪ್ಪಾಯಿತು. ಕ್ಷಣಿಕವಾದದ್ದು ಅನಿತ್ಯ ಅನ್ನಬೇಕು, ಶೂನ್ಯ ಅಂತ ಕರಿಬಾರದು. ಎರಡು ತಪ್ಪುಗಳ ಮೇಲೆ ಬೇಸಿಸ್ ಹಾಗೆ ಬೆಳ್ಕೊತಾ ಹೋಯಿತು. ಮತ್ತು ಇದೆಲ್ಲ ಒಪ್ಪೋದಿಲ್ಲ. ಬರೋ ಜನ ಭಾಳ ಅದರಲ್ಲಿ ಕೂಡ ತುಂಬ ವ್ಯತ್ಯಾಸಗಳಾಗಿಬಿಟ್ಟಿವೆ. ಮೊದಲು ಈಗ ಒಪ್ತಿದ್ದಿಲ್ಲ, ಆಮೇಲೆ ಒಪ್ಪಲಿಕ್ಕೆ ಶುರು ಮಾಡಿದ್ರು. ಕೆಲವೆಲ್ಲ ಕಾಪಿ ಮಾಡ್ತಾ ಬಂದರು, ಕೆಲವರಂತೂ ಭಾರಿ ಕಾಪಿ ಮಾಡ್ಕೊಂಡ್ಬಿಟ್ರು. ಅದು ಸರ್ವೈವ್ ಆದರು. ಅವರು ಹುಡುಗರು ಕಾಪಿ ಮಾಡದೇ ಇದ್ದವ್ರು ಹೋಗ್ಬಿಟ್ರು. ಯಾವಾಗಲೂ ಕೂಡ ಕಾಪಿ ಮಾಡಿದ ತಪ್ಪಲ್ಲ, ಅದು ಒಪ್ಕೊಂಡು ಮುಂದುವರಿಬೇಕಾಗಿತ್ತು, ಬಿಟ್ಬಿಟ್ರು. ಒಂದು ಸ್ಟೇಜಲ್ಲಿ ತಮ್ಮ ಉಪಯೋಗ ಮಾಡಿಕೊಂಡ್ರೆ ಹೊರತು ಇದಕ್ಕೆ ಕೊಡಲಿಲ್ಲ. ಅಂದರೆ ಅಡ್ವಾಂಟೇಜ್ ತೊಗೊಳ್ಳೋದು ಒಳ್ಳೆಯದು, ಅಂಡ್ಯೂ ಅಡ್ವಾಂಟೇಜ್ ತೊಗೊಳಕ್ಕೆ ಹೋದರೆ ತಪ್ಪಾಗತ್ತೆ. ಆ ಕೆಲಸ ಮಾಡಿದರು. ಈ ವಾಕ್ಯ ಸರಿಯಾಗಿ ನೆನಪಿಟ್ಕೋಬೇಕು. ಹಾಂ, ಅದೆಲ್ಲ ಬೇಡ, ಅದು ಹೋದ್ರ ವಿಚಾರ ಬೇಡ. ಅದು ಹೇಳಿದೆ, ಈ ಪ್ರಸಂಗ ಬಂತಾರೆ ಅಪಾರ್ಥ ಮಾಡ್ಕೊಂಡ್ಬಿಟ್ಟು. ಕಾಲನದಿ ಭೋಗ ವೇಗೇನ ಭೂತಾನಾಂ ಪ್ರಭವಾಪ್ಯಯೌ ನಿತ್ಯಾವಪಿ ನ ದೃಶ್ಯೇತೆ ಆತ್ಮನೋ ಅಗ್ನೇರ್ ಯಥಾ ಅರ್ಚಿಷಂ. ಮುಂದೆ ಹೇಳ್ತಾರೆ, ಅವಯವಾನಾಂ ಚ ಗುಣಾನಾಂ ಗುಣಿನಸ್ತಥಾ ಶಕ್ತಿಮತೋಶ್ಚೈವ ಕ್ರಿಯಾಯಾಃ ತದ್ವತಸ್ತಥಾ ಸ್ವರೂಪಾಂಶಾಂಶಿನೋಶ್ಚೈವ ನಿತ್ಯಾಭೇದೋ ಜನಾರ್ದನೆ. ಪರಮಾತ್ಮನೇ ಮಾತ್ರ ಅವಯವಿ, ಗುಣ, ಗುಣಿ, ಶಕ್ತಿಮಾನ್, ಕ್ರಿಯಾ ಎಲ್ಲವೂ ಕೂಡ ಪರಮಾತ್ಮ ನಿತ್ಯಾಭೇದ. ದೇವರ ಗುಣರೂಪಾದಿಗಳಿಗೆ ಯಾವುದೇ ರೀತಿಯಾದ ಭೇದ ಇಲ್ಲವೇ ಇಲ್ಲ. ಇದು ದೇವರ ವಿಶೇಷತೆ. ಜೀವಸ್ವರೂಪೇಶು ತಥೈವ ಪ್ರಕೃತಾವಪಿ. ಆದರೆ ಜೀವರಿಗೆಲ್ಲ ಅಲ್ಲ, ಸ್ವರೂಪದಲ್ಲಿ ಮಾತ್ರ ನಿತ್ಯತ್ವ, ಯಾವುದರಲ್ಲಿಲ್ಲ, ಇವೆಲ್ಲ ಇಲ್ಲ. ಅದೇ ರೀತಿ ಪ್ರಕೃತಿ, ಜಡ ಪ್ರಕೃತಿಗೆ ಅಪ್ಲಿಕಬಲ್ ಅಲ್ಲ, ಮಹಾಲಕ್ಷ್ಮಿಗೆ ಅಪ್ಲಿಕಬಲ್. ಆ ಸ್ವಾತಂತ್ರ್ಯ ಇಲ್ಲ, ಅವನನ್ನು ಬಿಟ್ಟರೆ ಅಪ್ಲಿಕಬಲ್. ಇವರಿಗೆ ಅದಿಲ್ಲ. ಚಿದ್ರೂಪಾಯ ಮತೋ ಅನಂಶ ಅಗುಣ ಅಕ್ರಿಯಾ ಇತಿ ಹೀನ ಅವಯವೈಶ್ಚೇತಿ ಕಥ್ಯಂತೆ ತೇ ಅತ್ಯಭೇದತಃ. ಚಿದ್ರೂಪಾಯ ಮಹಾಲಕ್ಷ್ಮಿಯಲ್ಲೂ ಕೂಡ ಅಭೇದವನ್ನೇ ಹೇಳಬೇಕು ಗುಣರೂಪಾದಿಗಳಿಗೆ. ಏನ ಯಾರ? ಜೀವನಿತ್ಯ ಸ್ವರೂಪತ ಅಷ್ಟೇ, ಉಳಿದೆಲ್ಲ ನಿತ್ಯ ಅಲ್ಲ. ಅವನಿಗೆ ದೇಹ ಬರೋದು ನಿತ್ಯ, ದೇವರಿಗೆ ಹಾಗೆಲ್ಲ ಇಲ್ಲ. ಎಲ್ಲ ದೇಹ ಅದೇ ಅವಯವಕ್ಕೂ ಭೇದ ಇದೆ. ಈಗ ಗೊತ್ತಾಯ್ತಾ? ದೇವರಿಗೆ ಯಾವ ಭೇದನೂ ಇಲ್ಲ, ಎಲ್ಲವೂ ಪೂರ್ಣ. ಮತ್ತೆ ನಾವು ಕೈಗೆ ಮಾತಾಡಕ್ಕೆ ಬರಲ್ಲ, ಕೈಗಳಿಗೆಲ್ಲ, ಕಾಲಿಗೆ ಅಷ್ಟೇ. ದೇವರ ಕೃಷ್ಣಕೇಶ ವಿಶ್ವರೂಪ ತೋರಿಸಿತು. ಇವೆಲ್ಲ ದೇವರಿಗೂ ವಿಶೇಷತೆ, ಬೇರೆ ಇಲ್ಲದೆ ವಿಶೇಷತೆ. ಆದರೆ ಸರ್ವೋತ್ತಮತ್ವ ಬಂತು, ಇಲ್ಲದ್ರೆ ಸಾಮ್ಯ ಬಂದುಬಿಡ್ತಿತ್ತು. ಎಲ್ಲ ಜೀವರಲ್ಲೂ ಜೀವತ್ವ ಇದೆ ಅನ್ನೋದು ಆಗ್ತಿತ್ತು. ಹಾಗಾಗಲಿಲ್ಲ, ವ್ಯತ್ಯಾಸ ಬಂತು. ಕತ್ಲೆಗೂ ಬೆಳಕು ವ್ಯತ್ಯಾಸ ಇಲ್ಲದೆ ಹೋದರೆ ಬೆಳಕು ಅಂತ ಯಾಕೆ ಕರೀತಾರೆ? ಕತ್ಲೆ ಅಂತಲೇ ಕರಿಬೇಕು.
ಅಥವಾ ಬೆಳಕನ್ನು ಕತ್ಲೆ ಅಂತಲೇ ಕರಿಬೇಕು, ಕತ್ತನ್ನು ಬೆಳಕು ಅಂತಲೇ ಕರಿಬೇಕು. ವ್ಯತ್ಯಾಸ ಇದೆ ಅದು. ಹೀನ ಅವಯವೈಶ್ಚೇತಿ ಕಥ್ಯಂತೆ ತೇ ಅಪಿ ಅಭೇದತಃ ಪೃಥಕ್ ಗುಣಾದಿ ಅಭಾವಾಚ್ಚ ನಿತ್ಯತ್ವಾದುಭಯೋರಪಿ ವಿಷ್ಣೋರಚಿಂತ್ಯಶಕ್ತಿಶ್ಚ ಸರ್ವಂ ಸಂಭವತಿ ಧ್ರುವಂ. ವಿಷ್ಣುವಿಗೆ ಇಷ್ಟೆಲ್ಲ ಇದ್ದರೂ ಕೂಡ ಕೆಲವು ವ್ಯತ್ಯಾಸಗಳನ್ನ ನೋಡ್ತೇವೆ ಅಂದರೆ ಅಚಿಂತ್ಯ ಶಕ್ತಿ ಅದು. ಅಣಿಮಾ ಮನೋರಣಿಯಾನ್ ಮಾತೋ ಅಚಿಂತ್ಯ ಶಕ್ತಿ ದೇವರಿಗೆ. ಆಮೇಲೆ ಭಾವಾಭಾವ ವಿಶೇಷೇಣ ವ್ಯವಹಾರಶ್ಚ ತಾದೃಶ. ಇದು ಇಲ್ಲ, ಏಕ ರೂಪದಲ್ಲಿ ಕಾಣೋದಿಲ್ಲ ಇತ್ಯಾದಿ ಮಾತುಗಳೆಲ್ಲ ಏನ ಕ್ರಿಯಾದೇರಪಿ ನಿತ್ಯತ್ವಂ ಗೊತ್ತಾಯ್ತಾ. ವ್ಯಕ್ತಿ ವಿಶೇಷಣ ಪರಮಾತ್ಮನ ಸೃಷ್ಟಿ ಕ್ರಿಯಾ ಎಲ್ಲ ನಿತ್ಯ ಅಂತೀರಿ, ಮತ್ತು ಯಾವಾಗಲೂ ಸೃಷ್ಟಿ ಹಾಕಾಗೋದಿಲ್ಲ, ಮತ್ತು ಯಾವಾಗಲೂ ಪ್ರಳಯ ಹಾಕಾಗೋದಿಲ್ಲ ಅಂತ ವಿಶೇಷ ಇದೆ ಅಂತೇಳಿ. ಇದು ಉಳಿದವರಿಗಿಲ್ಲ ಶಕ್ತಿ, ದೇವರಿಗೂ ಇದೆ, ವಿಶೇಷ ಇದೆ ಅಷ್ಟೇ. ಈ ಕೆಟ್ಟೋದು ವೆಹಿಕಲ್ಗೆ ನಡೆಯೋ ಶಕ್ತಿ ಇಲ್ಲ. ಕೆಟ್ಟೋದು ವೆಹಿಕಲ್ ಬಿಸಾಕ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದಾರೆ ಒಂದು ಕಡೆಗೆ, ವೆಹಿಕಲ್ ಹೋಗ್ತಾ ನಿಂತುಬಿಟ್ಟಿದೆ, ಅದು ನಿಲ್ಲೋ ಶಕ್ತಿ ಹೋಗಿಲ್ಲ, ವ್ಯಕ್ತಿ ಆಗ್ತಾ ಇಲ್ಲ, ಅಲ್ಲಿ ಹೋಗೇ ಬಿಟ್ಟಿದೆ ಕೆಟ್ಟೋದಾಗ. ದೇವರಲ್ಲಿ ಮಾತ್ರ ಎಲ್ಲ ಕಾಲಕ್ಕೂ ಎಲ್ಲ ಗುಣಗಳು ಎಲ್ಲ ಇದ್ದರೂ ಕೂಡ ಏನಾಗೋದಿಲ್ಲವೋ ವ್ಯಕ್ತಿ ಆಗೋದಿಲ್ಲ ಹೊರತು ಶಕ್ತಿ ಮಾತ್ರ ಏನಿದೆ. ಏಕಾಶಿ ಊಟ ಮಾಡೋ ಶಕ್ತಿ ಇದೆಯೋ ಇಲ್ವಾ? ಮಾಡಬಾರ್ದು, ವ್ಯಕ್ತಿ ಮಾಡಬಾರ್ದು. ಅವರು ಶಕ್ತಿ ಹೋಗಿಲ್ಲ, ಎಲ್ಲ ಇದೆ, ಆದರೆ ವ್ಯಕ್ತಿ ಮಾಡಬಾರ್ದು. ಆ ರೀತಿಯಲ್ಲಿ ಅದು ಈ ಕಾನ್ಸೆಪ್ಟ್ ಅವ್ರಿಗೆ ಗೊತ್ತಾಗಲಿಲ್ಲ. ಶಕ್ತಿ ವ್ಯಕ್ತಿ, ಶಕ್ತಿ ಅಂದರೆ ಕೇಪಬಿಲಿಟಿ, ವ್ಯಕ್ತಿ ಅಂದರೆ ಅದನ್ನು ಎಕ್ಸಿಬಿಟ್ ಮಾಡಬೇಕು ಅಂತಿಲ್ಲ. ಒಬ್ಬ ಜಟ್ಟಿ ಶಕ್ತಿ ಎಲ್ಲ ಹೊಡ್ಕೊತ ಹೋಗ್ಬಿಟ್ರು ಊದಕ್ಕೆ ಹುಚ್ಚ ಅಂತ ಕರೀತಾರೆ. ಆದಷ್ಟು ಶಕ್ತಿ ಇದೆ ತೋರಿಸ್ಬೇಕು ಅಂತಿಲ್ಲ. ನಾವು ಸ್ವಿಚ್ ಆಫ್ ಮಾಡಿದಾಗಲೂ ಕರೆಂಟ್ ಇದೆ, ಮಾಡಿರ್ಬೇಕಾದ್ರೆ ಲಿಂಕ್ ಆಗುತ್ತೆ ಅಷ್ಟೇ. ಕರೆಂಟೇ ಇಲ್ಲ, ಅದು ಬೇರೆ ಮಾತು. ಕರೆಂಟೇ ಇಲ್ಲ ಬೇರೆ, ನಮ್ಮ ದೀಪಕ್ಕೆ ಮಾತ್ರ ಕರೆಂಟ್ ಬರ್ತಾ ಇಲ್ಲ. ಇದೆಲ್ಲ ಯೋಚನೆ ಮಾಡಿ ಒಂದೇ ರೀತಿ ಯೋಚನೆ ಮಾಡಿ ಅದನ್ನು ಸಮರ್ಥನೆ ಮಾಡ್ತಾ ಕೂತ್ರೆ ಹೊರತು ಚೇಂಜ್ ಮಾಡ್ಕೊಂಡಿಲ್ಲ. ಹಾಂ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಅದು ಇನ್ನೂ ದ್ವೇಷ ಜಾಸ್ತಿ ಮಾಡಿಕೊಂಡು. ಭಾವಾಭಾವ ವಿಶೇಷೇಣ ವ್ಯವಹಾರಶ್ಚ ತಾದೃಶ ವಿಶೇಷಸ್ಯ ವಿಶಿಷ್ಟಸ್ಯಾಪಿ ಅಭೇದ ತದ್ವದೇವತು ಸರ್ವಂಚ ಅಚಿಂತ್ಯ ಶಕ್ತಿತ್ವಾದ್ಯುಜ್ಯತೆ ಪರಮೇಶ್ವರೇ. ದೇವರ ಬಗ್ಗೆ ಏನು ಹೇಳಿದರೂ ಕೂಡ ಕೊಡೋದು. ಸರ್ವಧರ್ಮೋಪಪತ್ತೇಶ್ಚ ಬ್ರಹ್ಮಸೂತ್ರ. ದೇವರಲ್ಲಿ ಎಲ್ಲ ಗುಣಗಳು ಹೇಗೆ ಬೇಕಾದ್ರೂ ಹೇಳಿ ಇದೆ. ಅದು ಗುಣ ಅಂತ ಕರೆಯೋದಾದರೆ ಯಾಕೆ ಹೇಳಿದರೂ ಇದೆ, ಇಲ್ಲದೋದ್ರೆ ಇಲ್ಲ. ದೇವರಿಗೆ ದೋಷ ಬರುತ್ತೋ, ಅಚಿಂತ್ಯಾಭಿಶಕ್ತಿ ದೋಷ ಬರಲಿ ಅದು ಗುಣ ಅಲ್ಲದು, ದೋಷ ಅದು ಬರೋದಿಲ್ಲ. ಅವನ್ನೇ ಕೇಳಬೇಕು, ನೀನು ಹೇಳೋದು ಗುಣನ ದೋಷ ನೀನೇ ಹೇಳು ಅಂತ ಕೇಳೋದು. ದೇವರು ಇದೆ ಅಂತ ಕೇಳಿದರೆ ನೀನು ಹೇಳು, ಗುಣ ಅಂತ ದೋಷ ಅಂತ ಕರಿತೀಯ. ಗುಣ ಅಂತ ಕರೆದ್ರೆ ಇದೆ, ಆಮೇಲೆ ದೋಷ ಹೇಳಬಾರ್ದು ನೀನು ಗುಣ ತೋರ್ಕೊಂಡ ಮೇಲೆ. ದೋಷ ಅಂತ ಇಲ್ಲ ಅಷ್ಟೇ. ತಚ್ಛಕ್ತಿ ಇವತ್ತು ಜೀವೇಶು ಯದ್ರೂಪ ಪ್ರಕೃತಾಪಿ ಭೇದಾಭೇದೋ ತದನ್ಯತ್ರ. ಈಗ ಉಳಿದವರಿಗೆ ಭೇದಾಭೇದ ಇದೆ. ಜಡ ಪ್ರಕೃತಿ ಜಡವಸ್ತುಗಳಲ್ಲಿ ಕಾರ್ಯಕಾರಣಗಳಿಗೇನಿದೆ ಭೇದಾಭೇದ ಇದೆ. ಉಭಯೋ ಅದೆಲ್ಲ ಬಂದಿದೆ. ಅದು ಎಲ್ಲಿ ಅಲ್ಲ, ಎಲ್ಲಿ ಬಂತು ಅದೆಲ್ಲ? ಭೇದಾಭೇದ ಪದ ಎಲ್ಲಿ ಬಂತು? ಸೂತ್ರ ಅಲ್ಲ. ಹಾಂ ಅಲ್ಲ, ಇಷ್ಟು ಎಲ್ಲಿ ಹೇಳಿದರು? ಖಂಡಿತೆ ಭೇದ ಐಕ್ಯಂಚ ಅಂತ ಹೇಳಿದರು. ತತ್ವ ವಿವೇಕದಲ್ಲಿ ಬಂದಿರೋದು. ತತ್ವ ಸಂಖ್ಯಾರಲ್ಲ, ತತ್ವ ವಿವೇಕದಲ್ಲಿ ಬಂದಿದೆ. ಭೇದಾಭೇದೌ ಯದನ್ಯತ್ರ ಈ ಉಭಯೋರಪಿ ದರ್ಶನಾತ್ ಕಾರ್ಯಕಾರಣಯೋಶ್ಚಾಪಿ ನಿಮಿತ್ತಂ ಕಾರಣಂ. ನಿಮಿತ್ತ ಕಾರಣಕ್ಕೆ ಅನ್ವಯಿಸೋದಿಲ್ಲ, ಉಪಾದಾನ ಕಾರಣಕ್ಕೆ ಅನ್ವಯಿಸುತ್ತೆ. ಇದಿಷ್ಟು ಮತ್ತೆ ಇದಿಷ್ಟೇ ಒಂದು ಪ್ರಕರಣ. ಎಷ್ಟು ವಿಷಯ ಓದ್ಬೋದು ಇದರೊಳಗೆ. ದೇವರು, ಮಹಾಲಕ್ಷ್ಮಿ, ಜೀವರು, ಜಡಗಳು, ಆಮೇಲೆ ಇದು ಭೇದ ಅಭೇದ ಭೇದಾಭೇದ ಅಚಿಂತ್ಯ ಶಕ್ತಿ ಎಲ್ಲ ಬಂದೋಯ್ತು ಇದರೊಳಗೆ. ಇವಾಗ ಸರಿಯಾಗಿ ಪ್ಯಾರಾಗ್ರಾಫ್ ಇಟ್ಕೋಬೇಕಿದೆ. ಆತ್ಮನಿ ಚೈವಂ ವಿಚಿತ್ರಾಶ್ಚಹಿ ಬ್ರಹ್ಮಸೂತ್ರ ಇದೆ. ಆ ಪರಮಾತ್ಮನಲ್ಲಿ ವಿಚಿತ್ರ ಗುಣಗಳಿದೆ. ಏನು ಹೇಳೋದಕ್ಕೆ ತೋಟ ಆದಮೇಲೆ ಎಲ್ಲ ಗುಣ ಇರುತ್ತೆ. ಅದು ಒಂದೇ ಇದ್ಬಿಟ್ರೆ ತೋಟ ಅಂತ ಕರೆಯೋದಿಲ್ಲ. ಏನಿರಬೇಕು ಅದಕ್ಕೆ? ಹೆಚ್ಚಿರಬೇಕು. ಫಸ್ಟ್ ಮಾವಿನ ತೋಟ ಮಾವಿನ ಗಿಡ ಹೆಚ್ಚು, ಒಂದೇ ಇದ್ದರೆ ತೋಟ ಅಂತ ಕರೆಯೋದಿಲ್ಲ. ಮತ್ತು ಭಾರಿ ವನ ಅಂತ ಕರಿಬೇಕಾದ್ರೆ ಎಲ್ಲ ವೆರೈಟಿ ಇದೆ. ತೋಟ ಬೇರೆ, ವನ ಬೇರೆ. ವನ ಅಂದರೆ ಏನು? ಗುಂಪು ಅಂದರೆ ಎಲ್ಲ ವೆರೈಟಿ ಇರಬೇಕಾದ್ರೆ ಒಂದು ಮಿಸ್ ಆದರೂ ಪೂರ್ಣತೆ ಬರೋದಿಲ್ಲ ಅದಕ್ಕೆ. ಆತ್ಮನಿ ಚೈವಂ ವಿಚಿತ್ರಾಶ್ಚಹಿ ಓಂ ಸರ್ವೋಪೇತಾಚ ತದ್ದರ್ಶನ. ದೇವರಲ್ಲಿ ಎಲ್ಲವೂ ಇದೆ. ಇವೆಲ್ಲ ಸೂತ್ರಗಳು, ಸ್ತೋತ್ರಗಳಿದೆ. ಸ್ತೋತ್ರನೂ ಹೌದು, ಸ್ತೋತ್ರನೂ ಹೌದು. ದೇವರ ಬಗ್ಗೆ ಎಲ್ಲ ವಿಚಿತ್ರವಾದ ಶಕ್ತಿ ಇದೆ. ಸರ್ವೋಪೇತಾಚ ತದ್ದರ್ಶನ, ಎಲ್ಲರಿಂದ ಒಳಗೂಡಿದ್ದಾನೆ, ನಮಗೆ ಕಾಣಿಸ್ತಾ ಇದೆ, ಪ್ರಮಾಣ ಇದೆ ಅದಕ್ಕೆ. ಸರ್ವಧರ್ಮೋಪಪತ್ತೇಶ್ಚ ಇನ್ನೊಂದು ಸೂತ್ರ. ಸ್ವಾಭಾವಿಕಿ ಜ್ಞಾನ ಫಲಕ್ರಿಯಾಚ ಯತ್ರ ಸಪ್ತ ಋಷೀನ್ ಪರ ಏಕಬಾಹು ಇತ್ಯಾದಿ ಎಲ್ಲ ಸಂಬಂಧಪಟ್ಟಿದ್ದೆಲ್ಲ ಕೊಟ್ಟ ಸೂತ್ರ, ಶ್ರುತಿ, ಆಮೇಲೆ ಸ್ಮೃತಿಗಳು ಎಲ್ಲ ಕೂಡ. ವಿನಾ ದೋಷಾನ್
ಋಷೀನ್ ಪರಹ ಇವರೆಲ್ಲ ಸೃಷ್ಟಿ ಮಾಡ್ತಾರೆ. ಪರಮಾತ್ಮ ಮಾತ್ರ ಒಬ್ಬನೇನೆ. ಇವರೆಲ್ಲ ಸೃಷ್ಟಿ ಆಗ್ತಾರೆ, ಹೋಗ್ತಿರ್ತಾರೆ ಎಲ್ಲರೂ ಕೂಡ. ಸಪ್ತಋಷಿಗಳಿಂದ ಪ್ರಾರಂಭ ಮಾಡಿ ಎಲ್ಲರೂ ಸೃಷ್ಟಿನೂ ಆಗುತ್ತೆ ಹೋಗುತ್ತೆ. ದೇವರು ಮಾತ್ರ ಏನಾಗ್ತಾನೆ, ಒಬ್ಬನೇ, ಚೇಂಜ್ ಇಲ್ಲ. ಎಕ್ಸಾಂಪಲ್ ಕೊಟ್ಟು ಸಪ್ತಋಷಿ ದೊಡ್ಡ ಅದು ಶ್ರುತಿ, ಅದು ಒಂಚೂರು ಕೋಟ್ ಮಾಡಿದ್ರು ಅಷ್ಟೇ. ಅವರು ಮೊದಲಾಗಿ ಎಲ್ಲರೂ ಕೂಡ ಭಗವದ್ಗೀತೆ ಬಂತಲ್ಲ, ಇದು ಸಪ್ತಋಷಿ ಅಂತ ಬಂದಿದೆ 7ನೇ ಅಧ್ಯಾಯದಲ್ಲಿ 10 ಆರಂಭದಲ್ಲಿ. ನಮೇ ವಿದುಸ್ವರಗಣ ನಮೇ ಮಹರ್ಷಯಸ್ತತ ಅಂತ ಹೇಳ್ಬೇಕಾದ್ರೆ ಹೇಳಿದ್ದಾರೆ. ಅದು ಅವರೆಲ್ಲರಿಗೂ ಹುಟ್ಟು ಸಾವುಗಳೆಲ್ಲ ಇದೆ, ಆದರೆ ದೇವರಿಗೆ ಮಾತ್ರ ಏನಿಲ್ಲ, ಸರ್ವಥಾ ಇಲ್ಲ. ವಿನಾ ದೋಷಾನ್, ಒಟ್ಟೇನು ಹೇಳಬೇಕೀಗ, ವಿನಾ ದೋಷಾನ್ ಶ್ರುತಮತ್ ಶ್ರುತಿ ಎಲ್ಲೈತದ ಶ್ರುತಂ ಅದ್ಧ ಅವಗಮ್ಯಂ ತಥಾ ಸ್ಮೃತಂ ಪರಮೇ ಸತ್ಯರೂಪಂ ನೈವಾ ಸತ್ಯಂ ಕ್ವಚಿತ್ ಅಸ್ಮಿನ್ ಪರೇಶೆ ಸರ್ವಂ ಯುಕ್ತಂ ಪೂರ್ಣಶಕ್ತಿ ಸದೈವ ಇತಿ ಚ ವಿಶ್ವಂಭರ ಶ್ರುತಿ. ವಿಶ್ವಂಭರ ಶ್ರುತಿ ಅಂತ ಕೊಟ್ಟು ಮಾಡ್ತಾರೆ. ಆದರೆ ಏನು ಹೇಳ್ತಾರೆ, ವಿನಾ ದೋಷಾನ್, ದೇವರಲ್ಲಿ ದೋಷ ಇದೆಯೋ ತಕ್ಷಣ ಇಲ್ಲ ಅಂತ ಹೇಳಿಬಿಡಿ. ದೋಷಾನ್ ಶ್ರುತಂ, ಯಾವುದು ಶ್ರುತಂ ಅದ್ಧ ಇದೆ ಅಂತ ಪೂರ್ವವಾಗಿದ್ದರೆ ಅವಗಮ್ಯಂ ಇದೆ ಅಂತ ಒಪ್ಕೊಂಬಿಡಿ. ದೋಷ ಬಿಟ್ಟುಬಿಟ್ಟು ಗುಣ ಏನು ಹೇಳಿದ್ರು ಏನು ಮಾಡಬೇಕಾದ್ರೆ ತಕ್ಷಣ ಒಪ್ಕೊಂಬಿಡಿ ಇದೆ ಅಂತೇಳಿ. ತಥಾ ಸ್ಮೃತಂ, ಶ್ರುತಿಯಲ್ಲಿ ಬಂದರೂ ಒಪ್ಕೊಳ್ಳಿ, ಸ್ಮೃತಿಯಲ್ಲಿ ಬಂದರೂ ಒಪ್ಕೊಳ್ಳಿ. ಪರಮೇ ಸತ್ಯರೂಪಂ, ಸತ್ಯವಾದದ್ದೇನು ಕೇಳಿದರೂ ಕೂಡ ಇದೆ ಅಂತೇಳಿ ಗುಣ ಆಗಿರಬೇಕಲ್ಲ. ನೈವಾ ಸತ್ಯಂ ಕ್ವಚಿತ್ ಅಸ್ಮಿನ್ ಪರೇಶಿ, ಅಸತ್ಯ ಪದಾರ್ಥಗಳು ಹೇಳೋದಕ್ಕೆ ಹೋಗಬಾರ್ದು ದೇವರಲ್ಲಿ. ಸತ್ಯ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಸರ್ವಂ ಯುಕ್ತಂ ಪೂರ್ಣಶಕ್ತಿ ಸದೈವ, ಸರ್ವವು ಕೂಡ ಪೂರ್ಣಶಕ್ತಿ. ಆದ್ದರಿಂದ ಏನು ಕೇಳಿದರೂ ಇದೆ ಇದೆ ಅಂತ ಹೇಳಿ ದೇವರ ಮಹಿಮೆ. ಇತ್ತೀಚ ವಿಶ್ವಂಭರ ಶ್ರುತಿ, ಇತ್ತೀಚ ವಿಶ್ವಂಭರ ಶ್ರುತಿ, ಹೀಗೆ ಶ್ರುತಿನ ಆಧಾರ ಕೊಟ್ಟು ದೋಷಗಳು ಮಾತ್ರ ಇಲ್ಲ ಅನ್ನೋದನ್ನು ಹೇಳಿದ್ರಲ್ಲ. ಇವರೆಲ್ಲ ಅತಿ ಹೆಚ್ಚು ದೋಷ ಹೇಳಿದ್ಯಾರು, ಬಾಯವಾದ ಯಾರಿಗೆ ಹೇಳಿತ್ತು, ದೇವರಿಗೆ. ಯಾಕೆ, ಸಣ್ಣ ಪುಟ್ಟ ದೋಷ ಬಾಯನೇ ಬಂದುಬಿಡುತ್ತೆ. ಗೋವಿಂದ ಇನ್ನೇನು ಬೇಕಾದ್ರೆ, ಭಾರಿ ಇದೆ ಹೆಣ್ಣಿನಲ್ಲ, ಎಲ್ಲ ಆರೋಗ್ಯವಂತರಾಗಿದ್ದಾರೆ, ರೋಗ ಭಾರಿ ಜಾಸ್ತಿ ಇದೆ ಅಂತ ಹೇಳಿದ್ರೆ ಆಯ್ತು. ಫುಲ್ ಆಫ್ ಡಿಸೀಸಸ್ಸು, ಅದರ್ವೈಸ್ ಇದು ಪರ್ಫೆಕ್ಟ್ಲಿ ಆಲ್ ರೈಟ್ ಮತ್ತೆ, ಅದರ್ವೈಸ್ ಪರ್ಫೆಕ್ಟ್ ಏನಿರುತ್ತೆ ಅದಕ್ಕೆ. ಡಿಸೀಸಸ್ ಇದೆ ಅಂದರೆ ಪರ್ಫೆಕ್ಟ್ಲಿ ಆಲ್ ರೈಟ್ ಹೇಗಾಗ್ತಾನೆ, ಅದು ಸಾಧ್ಯ ಅಲ್ಲ. ತಸ್ಮಾದ್ ಏಕಸ್ಮಿನ್ನಪಿ ಶರೀರೇ ಭೇದಾಭೇದಾತ್ ಪ್ರಭವಾಪ್ಯಯೌ ಯುಜ್ಯೇತೆ ಇಷ್ಟು ಹೇಳಿ. ಆದ್ದರಿಂದ ನಮ್ಮ ದೇಹದಲ್ಲಿ ಭೇದಾಭೇದ ಇರೋದ್ರಿಂದ, ದೇಹಕ್ಕೂ ನಮಗೂ ದೇಹದ ಪರಸ್ಪರ ಪದಾರ್ಥ ವ್ಯತ್ಯಾಸ ಇರೋದ್ರಿಂದ ಪ್ರತಿ ಕ್ಷಣದಲ್ಲೂ ಹುಟ್ಟು ಸಾವು ನಡೀತಾನೇ ಇರ್ತದೆ. ಇತಿ ವಿಶ್ವಂಭರ ಶ್ರುತಿ. ತಸ್ಮಾತ್ ಏಕಸ್ಮಿನ್ನಪಿ ಶರೀರೇ ಭೇದಾಭೇದಾತ್, ಭೇದ ಇದ್ದಿದ್ದರೆ ಏನಾಗ್ತಿತ್ತು, ಭೇದ ಅಭೇದ ನಮಗೆ ಕಾಣೋದಿಲ್ಲ. ಅಭೇದ ಇದ್ದಿದ್ರೆ ಚೇಂಜ್ ಆಗಬಾರ್ದಾಗಿ. ಆದ್ದರಿಂದ ಭೇದ ಭೇದ ಎರಡೂ ಇರೋದ್ರಿಂದ ಏನಾಯ್ತದು, ಇವತ್ತು ಹಾಲು ಕಾಯ್ತಾ ಇದ್ದ ನಮಗೆ ಗೊತ್ತಾಗೋದಿಲ್ಲ, ಕಾಯ್ತಾ ಬಿಡ್ತಾ ಮುಟ್ಟೋಡ್ರೆ ಗೊತ್ತಾಗುತ್ತೆ. ಯಾಕೆ ಮೇಲ್ನೋಟ ಗೊತ್ತಾಗೋದಿಲ್ಲ, ಯಾಕದು ಬಿಸಿಗೂ ಅದಕ್ಕೂ ಭೇದ ಆದ್ದರಿಂದ ಗೊತ್ತಾಗೋದಿಲ್ಲ. ಭೇದ ಇದ್ದರೆ ಕ್ಲಿಯರಾಗಿ ಗೊತ್ತಾಗೋದು, ಅಭೇದ ಇದ್ದರೆ ಗೊತ್ತಾಗೋದು, ಎರಡು ಮಿಕ್ಸ್ ಆದಾಗ ಗೊತ್ತಾಗೋದಿಲ್ಲ. ಭೇದ ತಸ್ಮಾದ್ ಏಕಸ್ಮಿನ್ನಪಿ ಶರೀರೇ ಭೇದಾತ್ ಪ್ರಭವಾಪ್ಯವು ಯುಜ್ಯೇತೆ. ಇವೆಲ್ಲ ಬೇರೆಯವ್ರಿಗೆ ಕೊಟ್ಟರೆ ಇವೆಲ್ಲ ಒಂದಿಂತ ತೋರ್ಸೋಕ್ಕೆ ಸಾಧ್ಯ ಇಲ್ಲ ಬೇರೆ ಕಡೆಗೆ. ಎಷ್ಟು ಹೇಳಿದ್ದಾರೆ ಆಚಾರ್ಯದ್ದು ಗೊತ್ತಾಗ್ಬಿಡ್ತೈತೆ, ತಿಳಿತಾ. ಅದು ಯೋಚನೆ ಮಾಡೋದಿಲ್ಲ, ಅವರು ಇದನ್ನು ಓದೋಲ್ಲ, ಇವರು ಅದನ್ನು ಓದೋದಿಲ್ಲ. ಹೀಗಾಗಿ ಎಷ್ಟು ವಿಷಯ ಇದೆ ಅಂತ ಗೊತ್ತಾಗುತ್ತೆ. ಇವೆಲ್ಲ ಸುಮ್ಮನೆ ಏನೋ ಇದ್ದಾಗ ಲೆಕ್ಕ, ಈ ಪುರಾಣಗಳು ಅಂತೇಳಿ ಆ ಥರ. ಪುರಾಣಕ್ಕೆ ಏನು ಆಗೋರು ಅದೇ ಪುರದ ವ್ಯಾಖ್ಯಾನಕ್ಕೂ ತೋರಿಸಿದ್ರು ಅಷ್ಟೇ. ಹಾಗೆ ಮಾಡಬಾರ್ದು. ಏನಿದೆ ಅಂತ ಪುರಾಣಗಳು ಮಹತ್ವ ಏನಂತ ಗೊತ್ತಾಗದೆ ಆಚಾರ್ಯ ಗ್ರಂಥ ಓದಿದ ಮೇಲೆ. ಬರೀ ಪುರಾಣದ ಅರ್ಥ ಹೇಳಿದ್ದು ಅಂತ ಆದರೆ ಇಡೀ ಪುರಾಣ ಪ್ರಪಂಚಕ್ಕೇ ಹೊಸ ಮುಖ ತೋರಿಸ್ಕೊಟ್ರು. ಸ್ಥೂಲ ಸೂಕ್ಷ್ಮವತೆ, ಸ್ಥೂಲ ಸೂಕ್ಷ್ಮಗಳು ಹೇಗೋ ಹಾಗೆ ಸೂಕ್ಷ್ಮ ಇದೆ. ಕಸ್ತೂರಿಯಲ್ಲಿ ಇದ್ದಿದೆ, ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಏನೋ ಗೊತ್ತಾಗಕ್ಕೆ ಶುರುವಾಗ. ಸ್ಥೂಲ ಸೂಕ್ಷ್ಮಗಳಲ್ಲೂ ಭೇದ ಗೊತ್ತಾಗೋದಿಲ್ಲ, ಉಪಾದಾನ ಕಾರಣದಲ್ಲಿ ಭೇದ ಅಲ್ಲಿ ಗೊತ್ತಾಗೋದಿಲ್ಲ. ಇಲ್ಲ ಅಂತ ಹೇಳಬಾರ್ದು. ಆಪೇಕ್ಷಿಕ ಮಾತ್ರಾಪಿ ಯುಜ್ಯತೆ. ಆಪೇಕ್ಷಿಕಂ ಅಂದ್ರೇನು ಭೇದ ಗೊತ್ತಾಗಲಿಕ್ಕೆ ಇದು ಗೊತ್ತಾಗಲು ಸಾಪೇಕ್ಷ ಅಂತ ಅರ್ಥ. ಗೊತ್ತಾಗಲಿಕ್ಕೆ ಬಿಸಿ ಇದೆ, ಆದ್ದರಿಂದ ಹಾಲು ಬೇರೆ ಬಿಸಿ ಬೇರೆ. ಈಗ ಹಾಲು ತಣ್ಣಗಾಗಿದೆ, ಆದ್ದರಿಂದ ಈಗ ಬಿಸಿ ಇಲ್ಲ. ಅದು ತಣ್ಣಗಾಗಿದೆ, ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದ್ದಕ್ಕೆ ನೋಡಿ, ಬಿಸಿ ಇತ್ತು, ತಣ್ಣಗಾಯಿತು, ಹಾಗೇ ಇತ್ತು, ಬಣ್ಣ ಮಾತ್ರ ಚೇಂಜ್ ಆಗಲೇ ಇಲ್ಲ. ಅದೇನದು ಅಭೇದ. ಯಾವುದರಲ್ಲಿ ಭೇದ ಕಾಣಿಸ್ತು, ಬಿಸಿಯಾಗಿದ್ದಕ್ಕೆ ಬಂತು ಹೋಯಿತು, ಔಪಾಧಿಕ. ಇದು ಸಣ್ಣಾಗಿದ್ದಕ್ಕೂ ಔಪಾಧಿಕ. ಆದರೆ ಬಿಡಿ ಇರೋದು ಮಾತ್ರ ಔಪಾಧಿಕ ಅಲ್ಲ, ಏನದು ಸಹಜ. ಜುಸಸ್ಥೇನ ಭೇದೇನ ವ್ಯಕ್ತಸ್ಯ ಇವ ಸದ್ಗತಃ ಲಕ್ಷ್ಯತೆ ಸ್ಥೂಲಮತಿಭಿ ಆತ್ಮ ಚ ಅಂಬುಸ್ಥಿತಾರ್ಕವತ್. ಬುದ್ಧಿ ಸಂಸ್ಥೇನ ಭೇದೇನ ವ್ಯಕ್ತಸ್ಯ ಇವ ತದ್ಗತಃ ಲಕ್ಷ್ಯತೆ ಸ್ಥೂಲಮತಿಭಿ ಆತ್ಮ ಚ
ಚ ಅಂಬುಸ್ಥಿತಾರ್ಕವತ್. ಅಂಬುಸ್ಥಿತ ಅರ್ಕವತ್, ನೀರೊಳಗೆ ಸೂರ್ಯ ಕಾಣ್ತಾರಲ್ಲ, ಅರ್ಕ ಅಂದರೆ ಸೂರ್ಯ, ಆ ರೀತಿ ಕಾಣ್ತದೆ. ಆ್ಯಕ್ಚುಲಿ ನೀರೊಳಗೆ ಸೂರ್ಯ ಇಲ್ಲ, ಗೊತ್ತಿರೋದಲ್ಲಿ ಅಲ್ಲಿ. ಸೊ ಪರಮಾತ್ಮ ದೇಹ ಇದ್ದಾಗ ಕಾಣಿಸ್ತಾನೆ, ಆದರೆ ಬೇರೆ ಹಾಗೆ ಇಲ್ಲೇ ಇಲ್ಲ. ನಮಗೆ ಕಾಣಿಸ್ತಿರೋದು ಹಾಗೆ ಕಾಣಿಸ್ತಾನೆ ಹೊರತು ನಿಜವಾದ ನೋಡಿದಾಗ ಸೂರ್ಯನ ಸಂಬಂಧನೇ ಇಲ್ಲ. ಈಗ ಕೋಟ್ಯಂತರ ಮೇಲೆ ದೂರ ಇದ್ದಾನೆ, ಒಳಗೆ ಬೇರೆ ಇದ್ದಾನೆ ಅಂತ ತಿಳ್ಕೊಂಡ್ಬಿಡ್ತಾನೆ. ಇಲ್ಲೇ ಇಲ್ಲ. ಫಸ್ಟ್ ಆಫ್ ಆಲ್ ಒಳಗಿರೋ ಪ್ರತಿಬಿಂಬ, ಬಿಂಬ ಅಲ್ಲ, ಪ್ರತಿಬಿಂಬ ಇರೋದು. ಸೊ ದೇಹದೊಳಗಿರೋದೇನೋ ಅಭಿಮಾನ ಇಟ್ಕೊಂಡಿರೋದು ಪ್ರತಿಬಿಂಬ. ನಾವು ಅಂತಷ್ಟ ಶೇಕ್ ಆಗೋದು ಯಾವುದು? ಪ್ರತಿಬಿಂಬ, ಬಿಂಬ ಅಲ್ಲ. ಪಾಪ ಸೂರ್ಯನ ಅಲುಗಾಡ್ಬಿಡ್ತಾರೆ, ಅದೇನೇ ಇಲ್ಲ. ಪ್ರತಿಬಿಂಬಕ್ಕೆ ತಾಪಕ್ಕೆ ಏನು ಕಾರಣ? ಉಪಾಧಿ ಯಾವುದು? ನೀರು ಅಷ್ಟೇ. ನೀರು ಉಪಾಧಿಯಿಂದಾಗಿ ಅದು ಕಾಣಿಸ್ತು. ಆದರೆ ಅದಕ್ಕಿಲ್ಲ, ಬಿಂಬಕ್ಕೆ ಉಪಾಧಿನೇ ಇಲ್ಲ. ಉಪಾಧಿ ಪ್ರತಿಬಿಂಬಕ್ಕಾದ್ದರಿಂದ ಏನೇ ಬದಲಾವಣೆ ಆದರೂ ಜೀವನಿಗಾಗತ್ತೆ ಹೊರತು ದೇವರಿಗಾಗೋದಿಲ್ಲ. ದೇಹದಲ್ಲೇ ಇದ್ದರೂ ಕೂಡ ಆಗೋದಿಲ್ಲ. ಲಕ್ಷ್ಯತೆ ಸ್ಥೂಲಬಧಿಭಿ ಆತ್ಮಾಚ. ಸ್ಥೂಲ ಭಕ್ತಿ ಹಾಗೆ ಗೊತ್ತಾಗುತ್ತೆ. ಅಲುಗಾಡದ ಸೂರ್ಯ ಅಲುಗಾಡದ ಗೊತ್ತಾಗ ಸ್ಥೂಲಬತ್ತಿಗಳು, ಸೂಕ್ಷ್ಮಬತ್ತಿಗಳಿಗೆ ಗೊತ್ತು. ಸೂರ್ಯನಿಗೆ ಏನಾಗಿಲ್ಲ, ಪ್ರತಿ ಇದಾಗ್ತದೆ ಅಷ್ಟೇ. ಇದು ದೇವರು ಒಂದೇ ಆಗಿಬಿಟ್ಟಿದೆ. ಏನಾಗ್ತಿದ್ದಾಗ ದೇವರಿಗೆ ಇದೆಲ್ಲ ನಾಶ ಬಂದಾಗ ದೇವ್ರನ್ನ ನೋಡುವ ಒಂದು ಈಗ ಅಳ್ಳಾಡಿಸಿದ್ರು ಸೂರ್ಯ ಹೋಗ್ಬಿಡ್ತಾನಂತ ಮಾಡ್ಬೋದಾಗಿದೆ. ಏನಾಗಲಿ, ಈಗ ಅಡ್ಡ ಇಟ್ಕೊಬಿಟ್ಟ, ಸೂರ್ಯ ಕಾಣಿಸೋದಿಲ್ಲ, ಹೋಗ್ಬಿಟ್ಟ. ಪ್ರತಿಬಿಂಬ ಕಾಣಿಸ್ತಾ ಇಲ್ಲ, ಸೂರ್ಯ ಕಾಣಿಸ್ತಾನೆ ಇಲ್ಲ. ಜೀವವಲ್ಲ ಅವರು ದೃಷ್ಟಾಂತನೇ ಫಸ್ಟು ಅರ್ಥ ಮಾಡ್ಕೊಳ್ಳಿಲ್ಲ. ಥಿಯರಿ ತಪ್ಪು ಹೇಳಿ ಅದು ದೃಷ್ಟಾಂತನ ತಪ್ಪು ಕೊಟ್ಟರು. ನಮ್ಮದು ಹಾಗಾದ್ರೆ ಪರ್ಫೆಕ್ಟ್ ಥಿಯರಿ, ಪರ್ಫೆಕ್ಟ್ ದೃಷ್ಟಾಂತ, ಆದ್ದರಿಂದ ಕನ್ಫ್ಯೂಷನ್ನೇ ಇರೋದಿಲ್ಲ. ನೀಚವಲ್ ಲಕ್ಷ್ಯತೆ ವಿಷ್ಣು, ಅದೇನೆ ಅಲ್ಲಿ ಸೂರ್ಯ ಕೆಳಗೆ ಕಾಣಿಸ್ತಾನೆ, ಮೇಲೆಲ್ಲ ಕೆಳಗೆ ಕಾಣಿಸ್ತಾನೆ. ಈ ಸೂರ್ಯ ಗತಿ ಹೀಗಾಗಬೇಕಾ ಅನ್ಕೋತಾರ? ದೇವರಿಗೆ ಇಳಿದು ಅವತಾರ ಮಾಡಿ ಬಂದಿದ್ದಾನೆ, ಪಾಪ ಅಲ್ಲಿರೋ ಇಲ್ಲಿ ಬಂದುಬಿಟ್ನಲ್ಲ, ನಮ್ಮಂತೆ ಆಗಿಬಿಟ್ಟಿದ್ದಾರೆ ಅಷ್ಟೇ ಪಾಪ. ಆದ್ದರಿಂದ ಮೂಲ ರೂಪಕ್ಕೆ ಅವತಾರ ಭೇದ ಇದೆ. ಹಾಗಲ್ಲ. ತೇನೈವ ನೋಡಿ, ಬುದ್ಧಿ ಸಮಸ್ತಸ್ತು ಆತ್ಮಭೇದ ವ್ಯಕ್ತಸ್ಥೋ ಜೀವ ಉಚ್ಯತೆ. ವ್ಯಕ್ತನಾಗಿ ಕಾಣೋನು ಜೀವ, ಪರಮಾತ್ಮ ಕಾಣೋದೇ ಇಲ್ಲ. ತದ ಅವ್ಯಕ್ತ ಮಾಹಿ, ಕಂಡಿದ್ದು ಪ್ರತಿಬಿಂಬ, ಅಫೆಕ್ಟ್ ಆಗಿದ್ದು ಪ್ರತಿಬಿಂಬಕ್ಕೆ, ಬಿಂಬಕ್ಕಲ್ಲ. ತೇನೈವ ಸಹ ಸಂಸ್ಥಾನಾತ್ ಪರಾತ್ಮ ಸ್ಥೂಲ ಬುದ್ಧಿಭಿ. ಜೊತೆಗಿರೋದು ಜನಕ್ಕೆ ಏನು ಗೊತ್ತಾಗೋದಿಲ್ಲ ಅಂದರೆ, ಡಾಕ್ಟ್ರು ಕಡೆ ಆಫೀಸ್ನಲ್ಲಿ ಇವೆಲ್ಲ ಕೂತಿದ್ದಾರೆ, ಡಾಕ್ಟ್ರು ನೀನು ಪೇಷಂಟ್ ಅಂತ ಕೇಳಿದ್ರೆ ಹೇಗೋ ಹಾಗೆ, ಗೊತ್ತಾಯ್ತಾ? ಅಟ್ಲೀಸ್ಟ್ ಒಂದು ಕಾಮನ್ ಸೆನ್ಸ್ ಉಪಯೋಗಿಸ್ತಾರೆ. ಪೇಷಂಟಲ್ಲಿ ಎಲ್ಲಿ ಕೂತಿರ್ತಾರೆ? ಗೋಡೆ ಸುಂದು ಕೂತಿರ್ತಾರೆ. ಅವ್ರು ಪಾಪ ಚೇರ್ಲಾಗಿ ಕೂತಿರ್ತಾರೆ, ನೀನು ಪೇಷಂಟ್ ಅಂತ ಗೊತ್ತಿದ್ರೆ ಬೋರ್ಡ್ ಅಂತ ಯಾಕೆ ಹಾಕ್ತಿದ್ರು? ಎಲ್ಲರೂ ಕೂತಿದ್ದಾರೆ, ಆಸ್ಪತ್ರೆಯಲ್ಲಿ ಬೋರ್ಡ್ ಹಾಕ್ತಿದ್ದಿಲ್ಲ, ಮತ್ತು ಪೇಷಂಟ್ಸ್ ಬಾಲ್ಡ್ ಅಂತ ಹಾಕ್ತಿದ್ರು ಅಷ್ಟೇ. ಇವೆಲ್ಲ ಯೋಚನೆ ಮಾಡಬೇಕು. ನೋಡಿದರೆ ಡಾಕ್ಟ್ರಲ್ಲಿ ಇದ್ದಾನೆ ಈ ಮಧ್ಯೆ, ಪೇಷಂಟ್ ಅಲ್ಲದೆ ಪೇಷಂಟ್ರ ಮಧ್ಯೆ ಇದ್ದಾನೆ. ಅದು ದೇವರು ಹೇಗಿದ್ದಾನೆ? ಮನುಷ್ಯರ ಮಧ್ಯೆ ಮನುಷ್ಯರಂತೆ ಇದ್ದಾನೆ, ಮನುಷ್ಯ ಅಲ್ಲ. ಅವಜಾನಂತಿ ಮಾಂ ಮೂಢಾ ಮಾನುಷೀಂ ತನುಮಾಶ್ರಿತ. ಮೂಕರು ತಪ್ಪು ತಿಳ್ಕೊಂಡ್ಬಿಡ್ತಾರೆ ಅಷ್ಟೇ. ಅದೇ ಹೇಳ್ತಿರೋದು, ಪ್ರತಿಬಿಂಬಕ್ಕಾಗೋ ಎಫೆಕ್ಟ್ ಬಿಂಬಕ್ಕಿಲ್ಲ. ಬಿಂಬಕ್ಕಾಗ ಪ್ರತಿಬಿಂಬಕ್ಕಾಗಲೇಬೇಕು, ಅದು ತಪ್ಸೋಕ್ಕಾಗಲ್ಲ. ಸೂರ್ಯ ಮುಳುಗೋಗ್ಬಿಟ್ಟ, ಈಗ ಪಾಠ ಕಾಣ್ತಾರೆ, ಸ್ವರ್ಗದಲ್ಲಿ ಸೂರ್ಯ ಕಾಣ್ತಾ ಇಲ್ಲ ಈಗ, ಗೊತ್ತಾಯ್ತಾ? ಎಲ್ಲಿ ದೀಪ ಹಚ್ಚಿ ಸ್ಟಾರ್ಚ್ ಬಿಟ್ಟರು ಕಾಣಿಸೋದಿಲ್ಲ, ಯಾಕೆಂದರೆ ಅಲ್ಲಿಲ್ಲೇ ಇಲ್ಲ. ಈಗ ಇದ್ದಾಗ ಕಾಣಿಸ್ತಾನೆ. ಅಂದರೆ ಬಿಂಬ, ಪ್ರತಿಬಿಂಬ, ಉಪಾಧಿ, ನೋಡೋನು, ಎಷ್ಟೆಲ್ಲ ಇದೆ. ಅದಕ್ಕೆ ಸ್ಥೂಲ ಬುದ್ಧಿ ಅಂದರು. ಸೂಕ್ಷ್ಮ ಬುದ್ಧಿ ಇರಲ್ಲ ಅನ್ಸೋದಿಲ್ಲ, ಅಲ್ಲೇ ಬೇರೆ ಹೇಳ್ಬಿಡ್ತಾನೆ. ಇಷ್ಟೆಲ್ಲ ಇದ್ದ ಮಾತ್ರ ಎಕ್ಸ್ಪ್ಲನೇಷನ್ ಕೊಡೋದು. ಏನೂ ಇಲ್ಲ ಅಂತ ಹೇಳೋದು ದೃಷ್ಟಾಂತ ಕೊಡ್ತಾರೆ. ಹಾಗಿದ್ರೆ ಏನೂ ಇಲ್ಲೇ ಇಲ್ಲ ಕೊಡೋಕ್ಕೆ ನಿಮಗೆ. ದೃಷ್ಟಾಂತ ಕೊಟ್ಟ ತಕ್ಷಣ ಏನು ಒಪ್ಕೊಂಡಾಗಾಯ್ತು ಅವರು? ಪದಾರ್ಥ ಇದೆ ಮೂರೈದು ಕತೆ. ದೃಷ್ಟಾಂತ ಸತ್ಯ ಏನಪ್ಪ ನಿನ್ನ ಮತ ಹೋಯ್ತು. ಹಾಗೆ ಎಲ್ಲ ಸುಳ್ಳು ಅನ್ನೋ ಮತ ದೃಷ್ಟಾಂತ ಸತ್ಯ ಅಂತ ಹೇಗೆ ಹೇಳ್ತೀವಿ? ದೃಷ್ಟಾಂತ ಸುಳ್ಳು ಅಂದಮೇಲೆ ಸುಳ್ಳು ದೃಷ್ಟಾಂತ ಕೊಟ್ಟು ಕನ್ಫ್ಯೂಸ್ ಮಾಡ್ತೀವಿ. ಹಾಗಿದ್ರೆ ಸುಳ್ಳು ದೃಷ್ಟಾಂತ ಕೊಡಬಾರ್ದು. ಪರಮಾರ್ಕ ಪರಿಮಾಣ್ಯ ಏನಾಯ್ತದು? ಅಲ್ಲ ಪಾರಿಮಾಣ್ಯಾದ್ ವರ್ತುಲಾತ್ವಾದಿನಾ ತಥಾ ಅರ್ಕ ಸ್ವರೂಪಾನಭಿಜ್ಞೈ ಸ್ಥಿರ ಪ್ರಾದಾಭಿವರ್ಜಿತ ಅಚೇತನಶ್ಚ ಕಲ್ಪೇತ ತತ್ತೇಜೋ ಮಾತ್ರದರ್ಶಿಭಿ ಸೂರ್ಯದೇಹಾದಭಿನ್ನಂ ಹಿ ತೇಜೋಮಂಡಲಮೇವತು ದೃಶ್ಯತೆ ಸ್ಥೂಲಬುದ್ಮತಿಭಿ ಏವಮೇವ ಜನಾರ್ದನ. ಇನ್ನು ಸೂರ್ಯ ಇದೆ, ಸೂರ್ಯಮಂಡಲನೇ ಸೂರ್ಯ ಅಲ್ಲ, ಅದು ಬೇರೆ. ಸೂರ್ಯ ಅಂತ ಕರೆದರೂ ಕೂಡ ಏನಲ್ಲ, ಸೂರ್ಯಮಂಡಲ ಸೂರ್ಯ ಅಲ್ಲ. ಸೂರ್ಯಮಂಡಲ ಜಡ, ಒಳಗಿರೋ ದೇವತೆ ಸೂರ್ಯ. ಆಫೀಸ್ ಜಡ, ಆಫೀಸರ್ ಚೇತನ, ಗೊತ್ತಾಯ್ತಾ? ಆಫೀಸನ್ನು ಆಫೀಸರ್ ಅಂಬೋದಿಲ್ಲ, ಆಫೀಸರನ್ನು ಆಫೀಸ್ ಅಂತಲೂ ಕರೆಯೋದಿಲ್ಲ, ಎರಡು ಬೇರೆ. ಒಂದು ಕಡೆ ಇರ್ತಾರೆ. ಸೂರ್ಯಮಂಡಲನನ್ನು ತಿರುಗ್ತಾ ಇದೆ, ಸೂರ್ಯ ಹಾಗಿದ್ದಾರೆ. ಅದೇ ರೀತಿಯಲ್ಲಿ ಜಗತ್ತು ಬೇರೆ, ದೇವರು ಬೇರೆ, ದೇವರ ಚಿತ್ರ ಬೇರೆ.
ಪ್ರತಿಮೆ ಬೇರೆ, ಪ್ರತಿಮೆ ಬೇರೆ, ದೇವರು ಬೇರೆ. ಪ್ರತಿಮೆ ಬಡ್ದವ್ರು ಪಾಪ ನಿಮ್ಮ ದೇವ್ರು ಹೋಗ್ಬಿಟ್ಟ ಅಂತ ಯಾರು ಕರೆಯೋದಿಲ್ಲ. ಯಾಕೆ ಏನದು ಪ್ರತಿಮೆ ಅಷ್ಟೇ. ಈ ಫೋಟೋ ಹರಿದು ಹಾಕಿಬಿಟ್ಟು ಕೊಂದ ಅಂತ ಹೇಳ್ತಾರಾ? ಅಥವಾ ಮರ್ಡರ್ ಕೇಸ್ ಹಾಕ್ತಾರೆ ಯಾರು ಅದ್ರ ಮೇಲೆ? ಫೋಟೋ ಹರಿದ ತಕ್ಷಣ ಅಲ್ಲಿ ಮರ್ಡರ್ ಕೇಸ್ ನೋಡಿದ್ದೀರಾ? ಇಲ್ಲಿ ಅವಮಾನದ ಕೇಸ್ ಹಾಕ್ಬೋದೇ ಹೊರತು ಅವಮಾನ ಮಾಡ್ದ ನಮಗೆ ಅಂತೇಳಿ ಕೊಂದ ಅಂತ ಹೇಳಕ್ಕೆ ಬರೋದಿಲ್ಲ. ಇವೆಲ್ಲ ತಿಳ್ಕೊಂಡು ಇದಿಷ್ಟು ಸರಿಯಾಗಿ ಓದಿಬಿಟ್ರೆ ಎಷ್ಟು ಒಂದೇ 2 ಪುಟದೊಳಗೆ ಎಷ್ಟು ವಿಷಯ ತುಂಬಿಸಿದ್ದಾರೆ ನೋಡಬೇಕು. ಸೂರ್ಯ ದೇಹ ಸ್ಥೂಲಮತಿಗಳಿಗೆ ಮಾತ್ರ ಈ ಕನ್ಫ್ಯೂಷನ್ನು, ಸೂಕ್ಷ್ಮವತಿಗಳಿಗೆ ಆಗೋದೇ ಇಲ್ಲ. ಯಾಕೆ? ತೇಜೋ ಮಾತ್ರ ದರ್ಶಿಭಿ ಚೇತನಶ್ಚ ಕಲ್ಪೇತ ತತ್ತೇಜೋ ಮಾತ್ರ ದರ್ಶಿಭಿ ಸೂರ್ಯದೇಹಾದಿಭಿನ್ನಮ್ಮಿ ತೇಜೋಮಂಡಲಮೇವತೋ ದೃಶ್ಯತೆ ಸ್ಥೂಲಮತಿಭಿ ಏವಮೇವ ಜನಾರ್ದನ ಇತಿ ಪ್ರಭಾಸಕೆ ಇತಿ ಏಕಾದಶದ ತಾತ್ಪರ್ಯ ಸಪ್ತಮೋಧ್ಯಾಯ. ಅಲ್ಲಿಗೆ 7ನೇ ಅಧ್ಯಾಯ ಮುಗಿತು. ಅಷ್ಟಮೋಧ್ಯಾಯ ಇವಿಷ್ಟು ಕೂಡ ಪ್ರಸಂಗ ಬಂತು ಅಂಥೇಳಿ ಹೇಳಿದ ವಿಚಾರಗಳು. ಬುದ್ಧಿ ಸಮಸ್ತೇನ ಭೇದೇನ. ಮುಂದೆ ಸ್ತ್ರೀಯಂ ದೃಷ್ಟ್ವಾ ಸ್ತ್ರೀಯಂ ದೇವಮಾಯಾಂ ತದ್ಭಾವೈ ಅಜಿತೇಂದ್ರಿಯ ಪ್ರಲೋಹಿತ ಪತಚ್ಯಂಧೆ ತಮಸ್ಯಗ್ನೌ ಪತಂಗವತೆ. ದೃಷ್ಟ್ವಾ ಸ್ತ್ರೀಯಂ ದೇವಮಾಯಾಂ, ದೇವರು ಸೃಷ್ಟಿ ಮಾಡಿರೋ ಮಾಯೆಯಲ್ಲಿ ಸ್ತ್ರೀನೂ ಬಂತು. ತದ್ಭಾವೈ ಅಜಿತೇಂದ್ರಿಯ ಪ್ರಲೋಹಿತ ಪತತ್ಯಂಧೆ ತಮಸಿ ಅಗ್ನೌ ಪತಂಗವತೆ. ಅದು ಮಾಯೆ ಅಂತ ಅರ್ಥ ಮಾಡಿಕೊಡೋದೇನೆ ಅದರ ಹಾವಭಾವಗಳಿಂದ ಮೋಸ ಹೋಗಿಬಿಟ್ಟು ಜಿತೇಂದ್ರಿಯನಲ್ಲದ ಮನುಷ್ಯ ಏನು ಅದರಲ್ಲಿ ಪ್ರಲೋಭಿತನಾಗ್ತಾನೆ, ಅವನು ಏನಾಗ್ತಾನೆ? ಪತಂಗ ಹೇಗೋ ಸುಟ್ಟು ಹೋಗ್ತಾನೆ. ಪತಂಗ ಅದು ಬೆಂಕಿ ಇದೆ, ಬೆಂಕಿ ಏನೋ ಯಾಕೆ ಸುಟ್ಟು ಬಿಡುತ್ತಿದೆ, ಹೋಗೋದು ಬಿಡೋದು, ಹೋಗೋದು ಬಿಡೋದು, ಸುಟ್ಟೋಗೋದು. ಅಷ್ಟು ಜನ ಸತ್ತಿದ್ದು ನೋಡಿದ್ರು ಬಿಡೋದಿಲ್ಲ. ಎಷ್ಟು ಜನ ಜೈಲಿಗೆ ಹೋಗಿದ್ರೆ ನೋಡಿದ್ರು ಕೂಡ ಕಳ್ತನ ಮಾಡೋದು ಬಿಟ್ಟಿದ್ದಾರಾ, ಕೊಲೆ ಮಾಡೋದು ಬಿಟ್ಟಿದ್ದಾರಾ? ನಾನು ಮಾತ್ರ ಸಿಗಲಿಕ್ಕಿಲ್ಲ ಅಂತೇಳಿ ಮತ್ತೆ ತಪ್ಪಾಣೆ ಮಾಡುತ್ತೆ. ಅದಕ್ಕೆ ಹುಷಾರಾಗಿರಬೇಕು. ಒಂದು ಕ್ಷಣಿಕ ಸುಖಕ್ಕೋಸ್ಕರ ಏನು ಮಾಡ್ತಾನೆ ಅವನು? ದೊಡ್ಡ ಅಪರಾಧಕ್ಕೊಳಗಾಗ್ತಾನೆ. ಅಲ್ಲಿರೋದು ಅಪಾಯ. ಇನ್ನು ತಿಳ್ಕೊಂಡಿದ್ದೇನು ಅಂತ ತಿಳ್ಕೊಂಡ್ರೆ ಮೋಸ ಮಾಡೋದು. ಯಾರು ಕಾಣದೆ ಬೆಂಕಿ ಬಿದ್ದು ಸುಡದೆ ಬಿಡುತ್ತೆ. ಅದು ಯಾರು ನೋಡ್ತಾ ಇಲ್ಲ, ಬೆಂಕಿ ನೋಡಿದ್ರೆ ಸುಡುತ್ತಾ? ಬೆಂಕಿ ಸ್ವಭಾವನೇ ಸುಡೋದಾದ್ರಿಂದ ಜನ ನೋಡಲಿ ಬಿಡಲಿ, ಕೇಸ್ ಆಗಲಿ ಬಿಡಲಿ, ತಪ್ಪೇನೆ. ಆ ದೃಷ್ಟಿಯಿಂದ ಅದರ ಪತಂಗ ಅಂತ ಕರೆದಿದ್ದ. ಯಾರು ಮೋಸ ಅಗ್ನಿನ ಆಹಾರ ಅಂತ ತಿಳ್ಕೊಂಡು ಹೇಗೆ ಪತಂಗ ಸಾಯುತ್ತಾ ಹಾಗೆ ಅದನ್ನು ಭೋಗ ವಸ್ತು ಅಂತ ಭಾವಿಸಿ ಬಿಟ್ಟು ಹೋಗ್ಕೊಂಡು ಸಾಯ್ತಾನೆ. ರಾವಣಾದಿಗಳೆಲ್ಲ ಮಾಡಿದ್ದ ಹಾಗೇನೆ. ಅದು ದೃಷ್ಟಾಂತ ಕೊಡ್ತಾರೆ. ಮಹತಾಂ ವನಿತಾ ಕಾಮಃ. ಎಷ್ಟು ದೊಡ್ಡ ತುಂಬ ವಿಷಯಗಳು ಬರೀತಾರೆ ಇಲ್ಲಿ. ಮಹತಾಂ ವನಿತಾ ಕಾಮಃ ಪತತ್ಯಂಧೇ ತಮಶ್ಯಲಂ ಅನ್ಯತ್ರ ನಿರಯಂ ಯಾತಿ ದುಃಖವಾನ್ ಸ್ಯಾದ್ ವಿಪರ್ಯಯೇ ಇತಿ ಧರ್ಮ ಸಂಹಿತಾಯಾಮ್. ಮಹತಾಂ ವನಿತಾ, ದೊಡ್ಡವರ ಸ್ತ್ರೀಯರನ್ನು ಕಾಮಿಸಿದರೆ ಅಂಧನ್ ತಮಸ್ಸಿಗೆ ಹೋಗ್ತಾನೆ. ಅನ್ಯತ್ರ ನಿರಯಂ ಯಾತಿ, ದೊಡ್ಡವರಲ್ಲ ಅಂತ ತಿಳ್ಕೊಬೇಡ, ಆ ನರಕಕ್ಕೆ ಹೋಗ್ತಾನೆ. ಅದೇನು ಎಕ್ಸಾಂಪ್ಷನ್ ಕೊಡಲಿಲ್ಲ, ನರಕಕ್ಕೆ ಹೋಗ್ತಾನೆ. ಇನ್ನೂ ಕಡಿಮೆ ಆದರೆ ದುಃಖವಾನ್ ಸ್ಯಾತ್ ವಿಪರ್ಯೆ, ದುಃಖವಂತನಾಗ್ತಾನೆ. ಅಂತೂ ಸ್ತ್ರೀಕಾಮರಿ ಎಂಬುದು ಅಪಾಯ ಗ್ಯಾರಂಟಿ, ಅದು ನಿಶ್ಚಿತ. ಅಂಧಂತಮ ಸ್ತ್ರೀಯಿಂದ ಹಿಡಿದು ದುಃಖದವರೆಗೂ ಏನು ಬೇಕಾದ್ರೂ ಆಗ್ಬೋದು. ಆ ದೃಷ್ಟಿಯಲ್ಲಿ ಎಂದೂ ಕೂಡ ದೂರ ಇರಿ ಎಂಬ ತಾತ್ಪರ್ಯ. ಅದಕ್ಕೆ ದೇವಮಾಯ ಅಂತ ಕರೆದಿತ್ತು. ದೈವಿ ಹೇಷಾಂ ಗುಣಮಯಿ ಮಮ ಮಾಯಾ ದುರತ್ಯಯ ಯೋಷಿದ್ಧಿರಣ್ಯಾಭರಣಾಂಬರಾದಿ ದ್ರವ್ಯೇಷು ಮಾಯಾ ರಚಿತೇಷು ಮೂಢಃ ಪ್ರಲೋಭಿತಾತ್ಮಾ ಹಿ ಉಪಭೋಗ ಬುದ್ಧ್ಯಾ ಪತಂಗವನ್ನಶ್ಯತಿ ನಷ್ಟದೃಷ್ಟಿ. 2 ಶ್ಲೋಕವೇ, 7, 8. 7ರಲ್ಲಿ ಹೇಳಿದ್ದೇನು? ಸ್ತ್ರೀ ಮಾತ್ರ ಹೇಳಿದರು. ಅದು ಒಂದೇನು ತಿಳ್ಕೊಳಕ್ಕೆ ಹೋಗಬೇಡಿ. ಯೋಷಿತ್ ಹಿರಣ್ಯ ಆಭರಣ ಅಂಬರಾದಿ ದ್ರವ್ಯೇಶು ಮಾಯಾ ರಚಿತೇಷು ಮೂಢ. ಎಲ್ಲ ಯಾರು ಚಿನ್ನ ಕೈ ಹಾಕಿದ, ಹೊರಲ್ಲ ಪಚ್ಚ ಬಿದ್ದ, ಕಳ್ತನ ಪಿಕ್ ಪ್ಯಾಕೆಟ್ ಮಾಡೋಕ್ಕೋದು, ಅದು ಅಪರಾಧನೇ. ಅದು ಯೋಷಿತ್ ಆಗಬಹುದು, ಹಿರಣ್ಯ ಆಗಬಹುದು, ಆಭರಣ ಆಗಬಹುದು, ಅಂಬರ ವಸ್ತ್ರ ಆಗಬಹುದು, ಯಾವುದೇ ದ್ರವ್ಯ ಆಗಬಹುದು. ಅದ್ರ ಬಗ್ಗೆ ಅವನು ಆಸೆಗೆ ಒಳಗಾದ ಅಂದರೆ ಅಪರಾಧಿ ಆಗ್ತಾನೆ, ಶಿಕ್ಷೆಗೆ ಅನುಭವಿಸಲೇಬೇಕಾಗತ್ತೆ. ಇವೆಲ್ಲ ಕೇಳಿದಾಗ ಭಾಗವತ ಎಷ್ಟು ಎಚ್ಚರಿಕೆ ಕೊಟ್ಟಿದ್ದು ಯೋಚನೆ ಮಾಡಬೇಕು. ಇವರೆಲ್ಲ ಏನೋ ಹೆದರಿಸ್ಬೋದು ಅಷ್ಟೇ, ಕಾನೂನು ಇದು ಎಸ್ಕೇಪ್ ಆಗ್ತಾರೆ. ಅದಕ್ಕೆ ಇದರಲ್ಲಿ ಸಾಧ್ಯನೇ ಇಲ್ಲ. ದೈವಿ ಸಾಕ್ಷಿಗಳಾದ್ದರಿಂದ ತಪ್ಪಿ ಶಿಕ್ಷೆ ಇದ್ದೇ ಇದೆ. ನಷ್ಟ ದೃಷ್ಟಿ, ತಿಳುವಳಿಕೆ ಇಲ್ಲ, ಇರೋ ಜ್ಞಾನ ಕಳ್ಕೊಂಡ್ಬಿಡ್ತಾನೆ. ಜ್ಞಾನ ಹೆಚ್ಚು ಬರೋದೆಲ್ಲ ಹಾಳಾಗೋಗ್ಲಿ, ಇರೋ ಜ್ಞಾನ ನಷ್ಟ ದೃಷ್ಟಿ, ಇರೋ ದೃಷ್ಟಿನೂ ಕಳ್ಕೊಂಡು ಬಿಡ್ತಾನೆ. ಪ್ರಲೋಭಿತಾತ್ಮ, ಪ್ರಲೋಭಿತರಾಗ್ತಾನೆ. ಆತ್ಮ ಅಂದರೆ ಮನಸ್ಸಿಗೆ ಪ್ರಲೋಭನೆಗೆ ಒಳಗಾಗಿಬಿಟ್ಟು ಸಂಪಚ ತೊಗೊಳ್ದಾದ ತಿಳ್ಕೊಂಡು ನಾವೆಲ್ಲ ತೆಗೆದು ಓಪನ್ ಮಾಡಿದರು. ನೋಡಿದ ಬರೀ 500 ರೂಪಾಯಿ ನೋಟುಗಳು. ಮಾತಾಡ ಶುರು ಮಾಡ, ಆಗ ತೊಗೊಂಡ ಓದ ಸಿಕ್ಕಾಕೊಂಡು ನೋಡಿ. ಪ್ರಲೋಭಿತ, ಪ್ರಲೋಭನೆ ಮಾಡ್ತಾರೆ. ಪ್ರಲೋಭನೆ ಗೆಲ್ಲಬೇಕು, ಅದೇ ಮಾಯೆ.
ನೋಡು ಏರ್ ಕೊಟ್ಟರೆ ಸಾಧ್ಯ ಗೆಟ್ ಔಟ್ ಅಂತ ಹೇಳೋ ಶಕ್ತಿ ಇರ್ಬೇಕು. ಹೋಗ್ಬಿಡುತ್ತಾ ನೋಡಿದ ತಕ್ಷಣ ಅಟ್ರಾಕ್ಟ್. ಕೊಡ್ತೀನಿ ಎಂಬ ಮಾತು ಬೇರೆ, ತೋರಿಸಿ ಹೇಳೋದು ಬೇರೆ. ಮುಂದಿಟ್ಬಿಟ್ರೆ ಬೋದಿರುತ್ತೆ, ಆಮೇಲೆ ಕೊಡ್ತೀರಿ ಇಲ್ಲೇ ತೊಗೊಬೇಡಿ ಅಂತ ಕೊಟ್ಬಿಟ್ರೆ ನೀವೇನು ಕೆಲಸ ಮಾಡಿಕೊಡಿ ತೊಗೊಬೇಡಿ ಅಂದ್ರೆ ಏನು ಮಾಡ್ತಾರಾಗ? ಕೆಲಸ ಮಾಡಿಕೊಡ್ಬೇಡಿ ತೊಗೊಬೇಡಿ ಅಂದರೆ ಕೊಳ್ಳೇಬೇಕು, ಗೊತ್ತವನಿಗೆ ಹಿಡಿದು ಬಿಡ್ತಾರೆ. ಆಮೇಲೆ ಆಯ್ತು ಮಾಡ್ತಾ ಶುರು ಮಾಡಬೇಕು. ಈ ಬೇಡ ಅಂತಾನೆ ಒಂದು ನಿಮಿಷದಲ್ಲಿ ಚೇಂಜ್ ಆಗ್ತಾನೆ. ಅದಕ್ಕೆ ಪ್ರಲೋಭನೆಗೊಳಗಾಗ್ತಾನೆ, ಆಗಬಾರದು. ಮೋಹಕಾರಣಭೂತ ಅಂತೂ ಮಾಯೇತ್ಯಾಹುರ್ವನೀಷಿಣಃ. ಇಲ್ಲಿ ಮಾಯ ಶಬ್ದಕ್ಕೆ ಏನರ್ಥ? ಮೋಹಕ್ಕೆ ಕಾರಣವಾಗುವಿಕೆ ಅಂತ, ಮೋಹಕ್ಕೆ ಒಳಗಾಗುವಿಕೆ ಅಂತ ಅರ್ಥ. ದಾರಿಯಲ್ಲಿ ಮನುಷ್ಯ ಸುಲಭವಾಗಿ ಮೋಕ್ಷ ಹೋಗ್ತಾರೆ. ಎಷ್ಟೋ ಜನ ಟೆಸ್ಟ್ ಮಾಡ್ತಾರೆ, ಟಿವಿಯಲ್ಲಿ ಕೆಲವು ತೋರಿಸ್ತಿರ್ತಾರೆ, ಗೊತ್ತಾಯ್ತಾ? ನೀವು ನೋಡ್ತೀರಾ, ಅವ್ರು ಬರ್ತಾನೆ, ಯಾರು ಇಂಟರ್ವ್ಯೂ ಬಂದಿರ್ತಾನೆ ಅಂತ ತಿಳ್ಕೊಳ್ಳಿ, ಒಂದು ಚಿತ್ರ ತೋರಿಸ್ತಾರೆ, ಅಲ್ಲಿ 500 ನೋಟ್ ಬಿಡಿಸಿ ಇವರೇ ಬಿಡಿಸಿರ್ತಾರೆ. ಅವನೇನು ಮಾಡ್ತಾನೆ? ತಕ್ಷಣ ತೊಗೊಂಡು ಆ ಕಡೆ ತೊಗೊಂಡು ಹೋಗ್ಬಿಡ್ತಾರೆ. ಇಂಟರ್ವ್ಯೂ ಇನ್ನೊಬ್ರು ಏನು ಮಾಡ್ತಾನೆ? ಒಂದು 500 ರೂಪಾಯಿ ತೊಗೊಳೋದಿಲ್ಲ, 1500 ತೊಗೋತಾರೆ. ಇನ್ನೊಬ್ರು ಇರ್ತಾರೆ. ಇನ್ನೊಬ್ರು ಏನು ಮಾಡ್ತಾನೆ? ಆ ಕಣ್ಣೆತ್ತೇ ನೋಡೋದಿಲ್ಲ, ತೊಗೊಂಡು ಹೋಗ್ಬಿಟ್ಟು ಯಾವ್ದು ಬಿದ್ದಿದ್ದು ತೊಗೊಳ್ಳಿ ಅಂತ ಕೊಡ್ತಾನೆ. ಆಗ ಸೆಲೆಕ್ಟ್ ಮಾಡೋಕೆ ಏನು ಮಾಡ್ತಾರೋ ಅವ್ರ ಪ್ರಕಾರ ಏನೂ ಕಾಣಿಸೋದಿಲ್ಲ, ಅಲ್ಲಿ ಎಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ. ಇವರೇ ಹಾಕಿ ಇವು ಇಷ್ಟೊಂದು ಹಾಕಿಬಿಟ್ಟಿದ್ದಾರೆ ನನ್ನ ಪುಣ್ಯ ಅಂತ. ಕೆಲಸ ಸಿಗದವ್ರ ಪರವಾಗಿಲ್ಲ ಸಿಕ್ತು ಅಂತೇಳಿ ಅವ್ರು ನೋಡಿದ್ರೆ ಕೆಲಸ ಹೋಯ್ತು, ಎಲ್ಲ ತೋರಿಸ್ತಾರಲ್ಲ. ಇದು ಅರ್ಥ ಮಾಡಿಕೊಂಡು ಪರೀಕ್ಷೆ ಇವ್ರು ಪರೀಕ್ಷೆ ಮಾಡ್ತಾರೆ. ದೇವರು ನಮ್ಮನ್ನು ಯಾವಾಗಲೂ ಪರೀಕ್ಷೆ ಮಾಡ್ತಾರೆ. ಯಾರು ನೋಡಲಿ ಬಿಡಲಿ ನಮ್ಮದಲ್ಲ. ಬಂಗಾರ ಸರ್ ಯಾರು ನೋಡ್ತಾ ಇಲ್ವೆಲ್ಲ ಯಾರು ನೋಡೋಲ್ಲ, ಯಾಕೆ ತೊಗೋಬಾರ್ದು ಮಧ್ಯೆ ಹೇಳುತ್ತದೆ. ಇದೆಲ್ಲ ನಮ್ಮದಲ್ಲ ಅಂದರೆ ನಮ್ಮದಲ್ಲ ಅಷ್ಟೇ. ಯಾರ್ದು ಗೊತ್ತಿಲ್ಲ ಅಂದರೆ ನಮ್ಮದು ಅಂತ ಆಗೋದಿಲ್ಲ. ಅರ್ಥ ಆಯ್ತಾ? ಅದಕ್ಕೆ ವಿವೇಕ ಬೇಕು. ಅದಕ್ಕೆ ಏನು ನಷ್ಟ ದೃಷ್ಟಿ, ಆ ವಿವೇಕ ಹೋಗಿಬಿಡೋದ್ರಿಂದ ಹಾಳಾಗ್ತಾನೆ. ಕುತ್ರಚಿತ್ ಜ್ಞಾನ ರೂಪಂ ಸತ್ ಅವಿದ್ಯಮಾನಂ ಮಾ ಇತ್ಯುಕ್ತಂ ತಜ್ಞಾಪಯತಿ ಯತ್ ಸ್ವಯಂ. ಅವಿದ್ಯಮಾನವಾದ ನಮ್ದಲ್ಲ, ಅದು ನಮ್ಮದನ್ನು ತಿಳ್ಕೊತ. ಅವಿದ್ಯಮಾನ ಎರಡಿದೆ, ವಸ್ತುನೇ ಇಲ್ಲ, ಕೈ ಹಾಕಿ. ಶುಕ್ತಿ ರಜತ ಇಲ್ಲ, ಶುಕ್ತಿ ಕೈ ಹಾಕಿದ, ಅದು ಬೇರೆ. ಅದು ಶುಕ್ತಿ ರಜತನೇ ಇದೆ, ಸುವರ್ಣನೇ ಇದೆ, ನಮ್ಮದಲ್ಲ, ಅದು ಕೈ ಹಾಕಬಾರ್ದು. ಅದು ಸುವರ್ಣನೇ ಅಲ್ಲ, ಕೈ ಹಾಕಿದ. ಸುವರ್ಣ ಹೌದು, ಕೈ ಹಾಕಬಾರ್ದು. ಅರ್ಥ ಆಯ್ತಾ? ಈಗ ಅವ್ರು ಏನು ತಿಳ್ಕೊಂಡ್ರು? ಸುಳ್ಳಿಗೆ ಕೈ ಹಾಕಿ ಮನುಷ್ಯ ಮೋಸ ಹೋಗ್ತಾನೆ, ಅಲ್ಲ, ಸತ್ಯಕ್ಕೆ ಕೈ ಹಾಕಿ ಮೋಸ ಹೋಗ್ತಾನೆ. ಅದು ಬಂಗಾರ ಸುಳ್ಳಲ್ಲ, ನಮ್ಮದಾಗಿ ಸುಳ್ಳು, ವಸ್ತುವಾಗಿ ಸತ್ಯ. ಅದು ಅವ್ರು ಹೇಳಕ್ಕೆ ಬರೋದು ಅವ್ರೇನು ಮಾಡಿಬಿಟ್ರು? ಎಲ್ಲ ಸುಳ್ಳು ಅಂತ ಹೇಳ್ಬಿಟ್ರು. ಅಲ್ಲ, ಸತ್ಯನೇ ನಮ್ಮದು. ಅಲ್ಲ ಅಂತ ತೊಗೊಳ್ಳೋದು ಸುಳ್ಳಿನ ಪ್ರಯತ್ನ ಪಟ್ಟಾಗ ಲೆಕ್ಕ. ವಸ್ತು ಸುಳ್ಳು ಅಲ್ಲದೆ ಹೋದರೂ ಕೂಡ ನಮ್ಮ ಆಧಿಪತ್ಯ ಸುಳ್ಳು. ಗೊತ್ತಾಯ್ತಾ? ಸರಿ ಯೋಚನೆ ಮಾಡಿದರೆ ಭಣ್ಯತೆ. ಕುತ್ರಚಿತ್ ಜ್ಞಾನರೂಪಂ ಸತ್ ಲಾಭರೂಪಂಚ ಭಣ್ಯತೆ ಮಯಂ ಪ್ರಾಚುರ್ಯಮುದ್ದಿಷ್ಟಂ ಮಾಯಾಶ್ಚಾತ್ ಪ್ರಚರೇತ್ಯಪಿ ಇತಿ ತಂತಂದಿರುತ್ತೆ. ಮಾಯಾ ಶಬ್ದಕ್ಕೆ ವಿಶೇಷ ಏನಂದರೆ ನಮ್ಮನ್ನು ಆವರಿಸಿಬಿಡುತ್ತೆ. ಅದಕ್ಕೆ ಮಾಯಾ ಅಂತ ಕರೀತಾರೆ. ಬರೀ ಕತ್ಲು ಅಂತ ಕರೆಯೋದಿಲ್ಲ. ನಮ್ಮ ಕಾರ್ಯ ಡಿಸ್ಟರ್ಬ್ ಆದಾಗ ಅದನ್ನ ಕತ್ಲು ಅಂತ ಕರೀತಾರೆ. ಗೊತ್ತಾಯ್ತಾ? ಅದು ಮಾಯಾ ಅಂದರೆ ಹಾಗೆ ನಮ್ಮನ್ನು ಮೆಟ್ಟಿ ನಿಂತುಬಿಟ್ಟದು, ತೆಗೆದು ಬಿಡುತ್ತೆ. ಸ್ವತಂತ್ರಂ ಪರಮಾರ್ಥಾಖ್ಯಂ ಸ್ವತಂತ್ರೈಕಾ ಹರೇರ್ಮತಿ. ನಮ್ಮ ಬುದ್ಧಿ ಮಾತ್ರ ಯಾರೂ ದೇವರದ್ದು ಬುದ್ಧಿ ಒಂದೇ ಸ್ವತಂತ್ರ. ಅದಕ್ಕೆ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿಚ. ಮಹಾಲಕ್ಷ್ಮಿಯ ಬುದ್ಧಿಯು ಪರಮಾತ್ಮನ ಅಧೀನ, ಆದರೆ ಎಂದೂ ಕೂಡ ದಾರಿ ತಪ್ಪೋದಿಲ್ಲ. ಆದರೆ ನಮ್ಮ ಬುದ್ಧಿ ಆಗಲ್ಲ. ಶ್ರುತಿಮನ್ ಮತಿಭೇದೋಪಿ ನ ವಿಷ್ಣೋ ಕ್ವಚಿತ್. ದೇವರಿಗೆ ಮತಿಮಂತ ಅಂತ ಕರಿಬಾರ್ದು. ಮತಿನೂ ದೇವರೇ, ಮತಿಮಂತನೂ ದೇವರೇ. ನಮಗೆ ಹಾಗಲ್ಲ, ಬುದ್ಧಿವಂತ ದಡ್ಡ ಹೀಗೆಲ್ಲ ಕರಿಬೇಕು. ದೇವರಿಗೆ ಪ್ರಶ್ನೆ ಬರೋದಿಲ್ಲ. ಪಾರಮಾರ್ಥೇನ ನಾಸ್ತೇವ ತದನ್ಯತ್ ತದ್ವಶಂ ಯತಃ ಅನಾದ್ಯನಂತ ಕಾಲೇಶು ವಿದ್ಯಮಾನಮಪಿ ಧ್ರುವಂ ಅಥೋ ಮಾಯಾಮಯಂ ಪ್ರಾಹು ಸರ್ವಂ ತದ್ವಶಗಂ ಯತಃ ಇತಿ ಮಾಯಾಭೋಗವೇ. ಈ ಸುಳ್ಳಿ ಕೈ ಹಾಕಿ ಮೋಸ ಹೋಗಬೇಡಿ ಅಂತ ಹೇಳ್ತಾ ಇಲ್ಲ, ಸತ್ಯನೇ ನಿಮ್ಮದು ಅಲ್ಲದ ಕೈ ಹಾಕಿ ಮೋಸ ಹೋಗಬೇಡಿ ಅಂತ ಹೇಳ್ತಾ. ಇದು ನಡೆದ. ಮತ್ತು ಯಾರ ಅಧೀನ? ದೇವರಧೀನ. ಈ ಮಾತು ಯಾವ ಕಂಡ ಈಶಾವಾಸ್ಯವಿದಂ ಸರ್ವಂ. ಎಚ್ಚರ ಇದ್ದವರು ಎಂದು ಕೂಡ ಏನಾಗೋದಿಲ್ಲ, ಯೋಚನೆ ಬಯಸಿ ಮಠಕ್ಕೆಲ್ಲ ಹೋಗಿರ್ತಾರೆ, ಬೇಕಾಟ್ ಬಿದ್ದಿರುತ್ತೆ. ಯಾವ ಕ್ಯಾಮ್ರಾಗೆ ಇವರು ಏನೂ ಹಾಕಬೇಕಾಗಿಲ್ಲ. ಇವರಿಗೆ ಒಳ್ಳೆಯವ್ರು ಏನು ಮಾಡ್ತಾರೋ ನಮ್ಮದಲ್ಲ ಅಷ್ಟೇ. ನಿಶ್ಚಿಂತ ತಲೆ ಕೆಡಿಸೋಳಕ್ಕೆ ಹೋಗೋದಿಲ್ಲ. ಸ್ವಾಧೀನಂ ಸತಿಥಿ ಪ್ರೋಕ್ತಂ ಪರಾಧೀನಂ ಅಸತ್ಸ್ಮೃತಂ ಅವಿದ್ಯಮಾನಮೇತಸ್ಮಾತ್ ಜಗದಾಹುರ್ ವಿಪಸ್ಥಿತಃ ಅನಾದ್ಯನಂತ ಕಾಲೇಶು ವಿದ್ಯಮಾನಮಪಿ ಧ್ರುವಂ ಸ್ವಾತಂತ್ರ್ಯಾತ್ತು ನಾಸ್ತೇವ ಇತ್ಯೇವಂ ವಾಚ್ಯಂ ಜಗತ್ಸದಾ. ಸ್ವಾಧೀನತಿ ಪ್ರೋಕ್ತಂ ಪರಾಧೀನಂ ಅಸತ್ಕೃತಂ. ಸ್ವಾಧೀನವಾದರೆ ಅದನ್ನು ಸತ್ ಅಂತ ಕರೀತಾರೆ. ಇಲ್ಲಿ ಇರೋದು ಅರ್ಥ ಬೇರೆ. ಮನೆಯಲ್ಲಿ ತುಂಬ ಮೇಲಿಟ್ಬಿಟ್ಟಿದ್ದಾರೆ ಯಾವುದೋ ಪದಾರ್ಥ, ಅರ್ಜೆಂಟ್ ಬೇಕಾಗಿದೆ ಕರೀತಾರೆ. ಇಲ್ಲ, ಯಾಕೆ ಸಿಗ್ತಾ ಇಲ್ಲ, ಈಗ ಇಲ್ಲ ಸಿಗ್ತಾ ಇಲ್ಲ. ಸೊ ಇಲ್ಲ ಒಂದು ಇದ್ದು ಸಿಗದೆ ಹೋದರೆ ಇಲ್ಲ.
ಅರ್ಥ ಆಯ್ತಾ? ಇದ್ದು ಮನೇಲಿ ಇಟ್ಟಿದ್ದೀನಿ ನಿಮಗೆ ಹೇಳ್ತಾರೆ, ಈಗ ರೆಕಾರ್ಡ್ ಸಿಕ್ಬಿಡ್ತಾನೆ, ರೆಕಾರ್ಡ್ಸ್ ಇಲ್ಲ ಮನೇಲಿ ಇಟ್ಟಿದ್ದೀನಿ ಅಂತ ಏನು ಮಾಡ್ತಾರೆ, ತೋರಿಸಿ ಹೋಗೋ ಅಂತ ಹೇಳ್ತಾರೆ. ಇನ್ನು ಈಗ ಕೊಡೋದಿಲ್ಲ, ಮನೆ ಒಯ್ದಿರ್ತೀವಿ, ಮನೆ ತೋರಿಸೋದನ್ನ ಫಸ್ಟ್. ಇಲ್ಲ ಅಲ್ಲ, ಈಗ ಎದುರಿಗಿದ್ರೆ ತೋರಿಸ್ಬಿಡ್ತಿದ್ದ ಮುಗಿದೋಗ್ತಿತ್ತು. ಸೊ ಬೇರೆ ಕಡೆ ಇದ್ದರೂ ಕೂಡ ಏನರ್ಥ ಅದು? ಇಲ್ಲ, ರಾತ್ರಿ 12 ಗಂಟೆ ದುಡ್ಡು ಬೇಕಾಗಿದೆ, ಇಲ್ಲ ಬ್ಯಾಂಕಲ್ಲಿದೆ ಅವನಿಗಿಲ್ಲ ಈಗ, ಆದ್ದರಿಂದ ಇಲ್ಲ. ಅದು ಇಲ್ಲ ಅಂಬೋದಕ್ಕೆ ಎರಡರ್ಥ. ಇಲ್ಲವೇ ಇಲ್ಲ, ಇಲ್ಲ ನಮ್ಮ ಕೈಯಲ್ಲಿಲ್ಲ, ಇಲ್ಲ ಅವ್ನು ಇಷ್ಟಲ್ಲ ಕ್ಯಾಶಿಗೆ ಇಷ್ಟು ದುಡ್ಡು ಇಟ್ಕೊಂಡಿದ್ದಾನೆ ಅವನು, ನನ್ನ ಹತ್ರ ದೊಡ್ಡ ಪೈಸನೂ ಇಲ್ಲ ಅಂತಾನೆ. ಯಾಕೆ ಇದು ಅವನದಲ್ಲ, ಇದು ಒಂದು ಪೈಸಾ ಕೂಡ ಇಲ್ಲ ಮಾರಾಯ, ನನ್ನ ಹತ್ರ ಏನು ಮಾಡಲಿ ಅಂತ ಕೇಳಿದ. ಅದಿದೆ ನಂದಲ್ಲ, ಅದು ಎಚ್ಚರ ಯಾವಾಗಲೂ ಇರಬೇಕು. ಇದನ್ನು ಈ ಅರ್ಥದಲ್ಲಿ ಜಗತ್ತಿನ ಸುಳ್ಳು ಅಂದರೆ ಹೊರತು ಇಲ್ಲ ಅಂತ ಹೇಳಲಿಲ್ಲ. ಇವ್ರು ಎಲ್ಲದಕ್ಕೆ ಒಂದೇ ಉತ್ತರ ತಿಳ್ಕೊಂಡ್ಬಿಟ್ರು, ಇಲ್ಲ ಅಂದರೆ ಇಲ್ಲ, ಆ ರೀತಿ ಹೇಳೋಗಿಲ್ಲ. ಅನಾದ್ಯನಂತ ಕಾಲೇಶು ವಿದ್ಯಮಾನಮಪಿ ಧ್ರುವಂ. ನಮಗೊಂದು ಗೊತ್ತಾಗಿದ್ದೇನೋ, ಇಲ್ಲದ ಬೆಳ್ಳಿಗೆ ಮೊನ್ನೆ ಯಾರ್ದ ನಡೆದು ಹೋಗಿಬಿಟ್ಟಿದೆ, ಯಾವುದೋ ಮುದುಕಿನ ನೋಡ್ದ, ಬೈ ತುಂಬ ಆಭರಣ, ಕೊಂದಾಕ್ಬಿಟ್ಟ, ಎಲ್ಲ ಡೂಪ್ಲಿಕೇಟು. ಕೊಂದಿದ್ದಷ್ಟೇ ಹೊರತು ಬೇರೆ. ಅಯ್ಯೋ ದಡ್ಡ ಅಂತ ಬೈದರು, ಕಳ್ಳರು ಬೈದರು, ದಡ್ಡ ಅಂತ. ಅವನೇನು ಬೈದಿದ್ದಕ್ಕೆ, ಕೊಂದಿದ್ದಕ್ಕೆ ಇದಕ್ಕೆಲ್ಲ ಬೈದಿದ್ದಲ್ಲ ಅವರು, ಸುಳ್ಳು ಕಾಡ್ಬಿಟ್ಟ ಅಂತಾರೆ. ಸರಿಯಾಗಿ ಕೊಲೆ ಮಾಡಬೇಕಾಗಿತ್ತು, ತಪ್ಪದು, ಮೂರ್ಖತನ. ಅದು ಮೂರ್ಖತನಕ್ಕೆ ಎಕ್ಸಾಂಪಲ್ ಆಯಿತು. ಆ ರೀತಿ ಅದ್ವೈತ ಹೇಳ್ತು, ಇಲ್ಲದ ಪದಾರ್ಥಕ್ಕೆ ತಲೆ ಹಾಕಿ ಸಾಯ್ತಿದ್ದೀರಿ ನೀವೀಗ, ಅದಿಲ್ಲ ಅಂತ. ಅಲ್ಲ, ನಮ್ಮದಲ್ಲದ ಕೈ ಹಾಕಿ ಸಾಯ್ತಿದ್ದೀರಿ, ನಿಮ್ಮದಲ್ಲ ಅಂತ ಶಾಸ್ತ್ರ ಹೇಳಿದ್ದು. ಇಷ್ಟೇ ವ್ಯತ್ಯಾಸ. ಎಷ್ಟು ಡಿಫರೆನ್ಸ್ ಬಂತು ಅದರಿಂದ, ಗೊತ್ತಾಯ್ತಾ? ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಇಲ್ಲ, ಇರೋದು ಗೊತ್ತಾಗ್ಬಿಟ್ಟಿದೆ, ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಬಂಗಾರ ಸರ ಕೈಲಿ ಹಿಡ್ಕೊಂಡಿದ್ದಾರೆ, ದೂರಿಂದ ನೋಡ್ತಾ ಇಲ್ಲ, ಸತ್ಯ ಅದೀಗ ತಂದಲ್ಲ ಹೇಳಿದ. ಇದ್ರ ಬಂದು ಏನಯ್ಯ ಸುಳ್ಳು ಬಂಗಾರ ತೊಗೊಂಡಿದೆ ಅಂತ ಯಾರು ನಡೆಯೋದಿಲ್ಲ. ಸತ್ಯ ಬಂಗಾರ ತೊಗೊಳ್ಳೆ ಕಳ್ಳ ಅನ್ಸೋದು. ಸ್ವಾಧೀನಂ ಸದಿತಿ ಪ್ರೋಕ್ತಂ ಪರಾಧೀನಮಸಸ್ಮೃತಂ ಅವಿದ್ಯಮಾನಮೇತಸ್ಮಾತ್ ಜಗದಾಹುರು ವಿಪಶ್ಚಿತಃ ಅನಾದ್ಯನಂತ ಕಾಲೇಶು ವಿದ್ಯಮಾನಮಪಿ ಧ್ರುವಂ ಅಸ್ವಾತಂತ್ರ್ಯಾತ್ತು ನಾಸ್ತೇವ ಇತ್ತೇವಂ ವಾಚ್ಯಂ ವ್ಯಗಸ್ಸದ. ಅದಕ್ಕೆ ಜಗತ್ತು ಅನಾದ್ಯನಂತ ಕಾಲ ಸತ್ಯನೇ, ನಮ್ಮ ಅಧೀನದಲ್ಲಿ ಇಲ್ಲ. ಅದರಿಂದಾಗಿನೇ ಏನಂತ ಕರೀತಾರೆ ಇದನ್ನು? ಇಲ್ಲ. ಗೊತ್ತಾಯ್ತಾ? ಇಲ್ಲ, ನಮ್ಮ ಪಾಲಿಗಿಲ್ಲ ಅಂತೀವಲ್ಲ, ಹಾಗೆ ಅಷ್ಟೇ. ಅದನ್ನು ಅಪಾರ್ಥ ಮಾಡಿಕೊಂಡ್ರೆ ತಪ್ಪಾಗುತ್ತೆ. ಸದಾ ವೃತ್ತೇ ವಿದ್ಯಮಾನಂ ಇತಿ ಬ್ರೂಯಾದ್ಯತಿ ಕ್ವಚಿತ್ ತಥಾಪಿ ನಾಶವದ್ಧೀದಂ ಪ್ರವಾಹಾಧಿ ಯಸ್ಯ ನಿತ್ಯತ. ಪ್ರವಾಹತ ನಿತ್ಯವಾಗಿದೆ. ಇನ್ನೊಂದು ಅರ್ಥ, ಒಂದು ಇದೆ, ಇಲ್ಲ. ಪ್ರವಾಹ ಹೌದು, ಬಂತು ಹೋಯ್ತು, ಇದೊಂದು ಅನಿತ್ಯ. ಇನ್ನೊಂದು ಕೇಸಿದೆ, ಅದೇ ಪ್ರವಾಹ ಅಂಬೋದು ತಪ್ಪು, ಅಂಥದ್ದೇ ಪ್ರವಾಹ ಕರೆಕ್ಟ್. ನೋಡಿ, ಇಲ್ಲದೆ ಇರೋದು ಏನು ತಿಳ್ಕೊಳ್ಳೋದು ಬೇರೆ, ಇನ್ನೊಬ್ಬರು ನಮ್ಮದು ಅಂತ ತಿಳ್ಕೊಳ್ಳೋದು ಬೇರೆ, ಈಗಿಲ್ಲ ಬೇರೆ ಬಂದಿದೆ ಅದು ಒಂದು ತಿಳ್ಕೊಳ್ಳೋದು ಬೇರೆ. ಎಷ್ಟು ವ್ಯತ್ಯಾಸ. ಇಷ್ಟು ತಪ್ಪನ್ನೆಲ್ಲ ವಿವೇಚನೆ ಮಾಡಬೇಕು. ಈ ತಪ್ಪು, ಇವೆಲ್ಲ ತಪ್ಪುಗಳ ಕೇಸುಗಳೇ. ಅದು ಒಂದೇ ತಪ್ಪು ಅಂತ ಹೇಳ್ಕೊಂಡು ತಪ್ಪು ಹೋದ್ರು ಅಲ್ಲ, ಇಷ್ಟ ವೆರೈಟಿ ಇದೆ ನಮ್ಮಲ್ಲಿರ್ತಕ್ಕಂಥದ್ದು. ಅದಕ್ಕೆ ಕರ್ತೃ ಅಲ್ಲ ಅಂತ ಹೇಳಬಾರ್ದು, ಸ್ವತಂತ್ರ ಕರ್ತೃವಲ್ಲ ಈ ರೀತಿ ಹೇಳಬೇಕು, ಅದು ಸರಿಯಾದದ್ದು. ಯಾರೋ ಕಳ್ತನ ನಾವು ಮಾಡೇ ಇಲ್ಲ, ಕರ್ತೃತ್ವ ನಮಗಿಲ್ಲ. ಈಗ ಕಳ್ತನ ಮಾಡಿದ್ದಾನೆ, ಆದರೆ ಯಾರು ಯಜಮಾನ ಮಾಡಿಸಿದ್ದಾನೆ, ಇವನು ಕಳ್ಳ ಗೂಂಡ ಇದ್ದಾನೆ. ಕರ್ತೃತ್ವ ಯಾರಿಗೆ ಬಂತೀಗ? ಅವನಿಗೆ ಬಂತು. ಅವನ ಮಾತು ಕೇಳಿದ್ದು ಇವನು ತಪ್ಪು, ಇಬ್ಬರಿಗೂ ಶಿಕ್ಷೆ ಇದೆ, ಹೆಚ್ಚು ಶಿಕ್ಷೆ ಅವನಿಗೆ ಬರುತ್ತೆ. ಇದು ಶಿಕ್ಷೆಯಲ್ಲಿ ತಾರತಮ್ಯ ಇರೋದಕ್ಕೆ ಕಾರಣ ಅದೇನೆ. ಅಥೋ ನಿವರ್ತ್ಯಮಿತ್ಯಾಹು ಪ್ರಪಂಚೋ ಹೆಸ್ತಿ ಯದ್ಯಪಿ. ಅದಕ್ಕೇನೆ ಪ್ರವಾಹದಂತೆ ಇರೋದ್ರಿಂದ ಅದನ್ನೇ ಭ್ರಾಂತನಾಗಬೇಡ. ಪ್ರತಿ ಕ್ಷಣದಲ್ಲೂ ಕೂಡ ಚೇಂಜ್ ಆಗ್ತಾ ಇರುತ್ತೆ, ಅದೇ ತಿಳ್ಕೊಳ್ಳೋದು ಭ್ರಮೆನೇ. ಆದರೆ ವಸ್ತು ಇರೋದು ಸತ್ಯನೇ. ಆ ಅರ್ಥದಲ್ಲಿ ಭ್ರಮೆ ಅನ್ಬೇಕೆ ಹೊರತು ವಸ್ತುವೇ ಇಲ್ಲ ಅಂತ ಹೇಳ್ತು ನಾಸ್ತಿ ಅಂತ ಹೇಳಕ್ಕೆ ಹೋಗಬಾರ್ದು. ವಿಷ್ಣೋರಿಚ್ಛಾವಶತ್ವಾಚ್ಯ ಮಾಯಾ ಮಾತ್ರ ಮಿತಿ ಸ್ಫುಟಂ. ವಿಷ್ಣೋರಿಚ್ಛಾವಶತ್ ಇನ್ನೊಂದು ಅರ್ಥ, ಜಗತ್ತನ್ನು ಮಾಯಾ ಮಾತ್ರ ವಿಧಂ ಸರ್ವಂ ಅಂತ ಕರೆದಿದ್ದಾರೆ. ಮಾಯಾ ಅಂದರೆ ವಿಷ್ಣುವಿನ ಅಧೀನ. ಇದು ಮಾಯಾ ಶಬ್ದಕ್ಕೆ ಕಪಟ ಇವೆಲ್ಲ ಅಲ್ಲ, ದೇವರ ಅಧೀನ, ದೇವರ ಇಚ್ಛೆಯಿಂದ ಬದೀನಿ ಅಂತ ಹೇಳಬೇಕು. ಒಂದೇ ಮಾಯಾ ಶಬ್ದ ತುಂಬ ಅರ್ಥಗಳಿದೆ, ಎಲ್ಲ ಸೇರಿಸ್ಕೊಂಡು ಅರ್ಥ ಯಾವುದಕ್ಕೆ ಯಾವ್ದು ಸೂಟ್ ಆಗುತ್ತೆ ನೋಡಬೇಕು. ಪರಮಾರ್ಥಂತೂ ಏಕ. ಬರೀ ಕಂಡರ್ಥನೇ ಹೇಳೋದಾಗಿದ್ದರೆ ಡಿಕ್ಷನರಿ ಸಾಕಾಗ್ತಿತ್ತು, ಗೊತ್ತಾಗ್ತದೆ. ಅದು ಡಿಕ್ಷನರಿನೂ ಬೇಕಿರಲಿಲ್ಲ, ಎಲ್ಲದಕ್ಕೂ ಒಂದೇ ಅರ್ಥ ಆಗಿದ್ದರೆ. ಡಿಕ್ಷನರಿನೇನು ಅರ್ಥ ಆಗೋದಾದರೆ ಪಾಠ ಪ್ರವಚನ ಬೇಕು, ಎಲ್ಲ ಡಿಕ್ಷನರಿ ಕೊಟ್ಟು ಕೊಡಿಸ್ಬೋದು ಹೋಗ್ತೀನಿ, ಡಿಕ್ಷನರಿ ಇಟ್ಕೊಬಿಡಿಯಪ್ಪ ಅಂತೇಳಿ. ಯಾಕೆ ಡಿಕ್ಷನರಿಲಿ 10 ಅರ್ಥ ಇತ್ತು, ಯಾವ್ದು ತೊಗೋಬೇಕು ಅಂತ ಹೇಳ್ಬೇಕಾದ್ರೆ ಏನು ಬೇಕು ಅದಕ್ಕೆ? ಅದೇ ಹೇಳ್ತಿರೋದು, ಡಿಕ್ಷನರಿಲಿ 10 ಅರ್ಥ ಇದೆ, ಯಾವ್ದು ತೊಗೊಳ್ಬೇಕು ಅಂತ ಡಿಕ್ಷನರಿ ಹೇಳೋದಿಲ್ಲ. ನಿಮ್ಮ ಮಳೆ ಬಾರ 10 ಅಂಗಡಿಯಲ್ಲೆಲ್ಲ ಇಟ್ಟಿರ್ತಾರೆ, ಬೇಕಾದ ನಾವು ತೊಗೋಬೇಕು ಅಷ್ಟೇ ಹೊರತು ಅಂಗಡಿನೇ ಕೊಟ್ಕೊಂಡು ಹೋಗೋಗಿಲ್ಲ, ಗೊತ್ತಾಯ್ತಾ? ಬರೀ ಕೈಲೇ ಹೋಗಬೇಕಾಗಿಲ್ಲ, ನೀವು ಬೇಕಾದ ತೊಗೊಂಡು ಹೋದರೆ ಸಾಕು. ಡಿಕ್ಷನರಿ ಅಂಗಡಿ ಇದ್ದ ಹಾಗೆ, ಬೇಕಾದ ಚಾಕು ಇರುತ್ತೆ, ನೀವು ಕೊಲ್ಲೋಕೆ ತೊಗೋತಿರೋ ತರಕಾರಿ ಇರ್ತಿರುತ್ತೋ ಅದು ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಅದೇನು ಮಾಡಬೇಕು? ಬೆಲೆ ಹೇಳ್ತಾರೆ, ಕೊಟ್ಬಿಡ್ತಾರೆ. ಆದರೆ ಈಗ ಬಿಡೋದು ಕೆಲವೆಲ್ಲ ಕೊಡೋದಿಲ್ಲ ಆ ರೀತಿಯಲ್ಲಿ. ಇವೆಲ್ಲ ಯೋಚನೆ ಮಾಡಿದರೆ ನಾವು ಯಾವ ರೀತಿಯಲ್ಲಿ ತಪ್ಪು ತಿಳ್ಕೊತೇವೆ ಎಂಬುದನ್ನು ಅನಲೈಸ್ ಮಾಡ್ತಾರೆ.
ಪರಮಾರ್ಥಂತೂ ಏಕಮೇವ, ಅದು ಎಲ್ಲೆಲ್ಲಿ ಒಂದೇ ಅಂತ ಕರೀತಾರೋ ಸ್ವತಂತ್ರ ಒಂದೇ ಅಂತ ಅರ್ಥ ಅದಕ್ಕೆ. ದೇವರೊಬ್ಬನೇ, ಉಳಿದವ್ರು ಸುಳ್ಳು ಅಂತ ಅರ್ಥ ಅಲ್ಲ, ಸ್ವತಂತ್ರ ಒಬ್ಬನೇ. ಆ ಅರ್ಥ ಬಿಟ್ಬಿಟ್ಟಿರೋದೇ ಉಳಿದವರೆಲ್ಲ ಸುಳ್ಳು ಅಂತ ತಿಳ್ಕೊಂಡ್ಬಿಟ್ರೆ ತಪ್ಪು. ಅಂದರೆ ಒಂದೊಂದು ಮಾತನ್ನು ಅನೇಕ ಹಂತಲ್ಲಿ ಉಪಯೋಗಿಸಿರ್ತಾರೆ. ಆಗಮ ಇರೋದೇ ಹಾಗೆ, ಅರ್ಥ ಮಾಡೋ ಕ್ರಮ ಇದೆ, ಆ ಕ್ರಮದಲ್ಲಿ ಮಾಡಬೇಕೆ ಹೊರತು ತೋಚಿದ ಅರ್ಥನೇ ಮಾಡೋದಾದರೆ ಶಾಸ್ತ್ರಜ್ಞ ಆಗೋ ಕಾರಣನೇ ಇಲ್ಲ. ಎಲ್ಲರೂ ಶಾಸ್ತ್ರಜ್ಞರೇ ಆಗಿದ್ದಾರೆ. ಯದಿ ಕಲ್ಪಯತೀದಂ ಸಹ ಸಯೇವ ವಿನಿವರ್ತಯೇ. ಕಲ್ಪಿತವಾಗಿದ್ದರೆ ಅದು ಹೋಗುತ್ತೆ, ಕಲ್ಪಿತವಾಗದೆ ಆದರೆ ಹೋದರೆ ಹೋಗೋದಿಲ್ಲ. ಅಂದರೆ ಸುಳ್ಳಾಗಿದ್ದರೆ ಹೋಗುತ್ತೆ, ಸತ್ಯ ಆಗಿದ್ದರೆ ಹೋಗೋದಿಲ್ಲ. ಜಗತ್ತು ಹೋಗೋದಿಲ್ಲ ಆದ್ದರಿಂದ ಸತ್ಯ. ಜಗತ್ತು ಹೋಗಿದೆ ಇವತ್ತು ಇಲ್ಲ. ಇವತ್ತು ಹಾವು ಕಚ್ಕೊಂಡ ವಾಸಿ ಆಯಿತು, ಸರಿ ಹೋಯಿತು. ಆದರೆ ಹಾವು ಕಚ್ಕೊಂಡಿದ್ದು ಸುಳ್ಳಲ್ಲ, ನೋವಾಗಿದ್ದು ಸುಳ್ಳಲ್ಲ, ಈ ವಾಸಿಯಾಗಿದ್ದು ಸತ್ಯನೇ. ಎಲ್ಲ ಯೋಚನೆ ಮಾಡಿದರೆ ಸುಳ್ಳು ಅಂತ ಹೇಳಲೇಬಾರ್ದು. ವಾಸಿ ಆಯಿತು ಆದ್ದರಿಂದ ಸುಳ್ಳು. ಅವ್ರ ವಾದ ಹೀಗೆ, ಸಂಸಾರ ಹೋಗುತ್ತೆ ಅಂತ ಹೇಳಿದ್ರಿಂದ ಸುಳ್ಳು. ಇತ್ಯುಕ್ತೇರು ಬಂಧ ಮಿಥ್ಯಾತ್ವ ನೈವ ಮುಕ್ತಿಯರ ಅಪೇಕ್ಷತೆ. ಅವ್ರ ಪ್ರಕಾರ ಬಂಧ ಹೋಗುತ್ತೆ ಅಂತ ಹೇಳಿದ್ರೆ ಬಂಧ ಯಾವ್ದು ಹೋಗುತ್ತೋ ಅದು ಅಸತ್ಯ, ಯಾವ್ದು ಹೋಗುತ್ತೋ ಅದು ಅನಿತ್ಯ, ಅಸತ್ಯ ಅಲ್ಲ. ಅನಿತ್ಯ ಅಂತ ಕರೆಯೋರು ಅಸತ್ಯ ಅಂತ ಕರೆದುಬಿಟ್ರು. ಹಾಗಿದ್ರೆ ಡಾಕ್ಟರ್ ಹತ್ರ ಎಲ್ಲ ಟ್ರೀಟ್ಮೆಂಟ್ ತೊಗೊಳ್ಳ ವಾಸಿಯಾಗೋಯಿತು. ಆಮೇಲೆ ದುಡ್ಡು ಕೊಡೋಕ್ಕೆ ಇರಲೇ ಇಲ್ಲಲ್ಲ. ತೋರಿಸಿ, ಇಲ್ಲಿದೆ ತೋರಿಸಿಗ ಅಂತ ಕೇಳಿದರೆ ನೆಕ್ಸ್ಟ್ ಇಲ್ಲಿ ಇನ್ನೊಂದೇ ಕೊಡ್ತೀರಿ ಬರೆಸ್ತಿರ್ತಾರೆ, ಇನ್ನೊಂದು ಕೊಟ್ಟು ಬರೆಸ್ತೀನಿ ಅಂತಾರೆ ಅಷ್ಟೇ. ಇದು ಅದು ವ್ಯವಹಾರ ಮಾಡಕ್ಕೆ ಬರೆಸ್ತಾರೆ ಯಾರು? ಈ ರೀತಿ ವ್ಯವಹಾರ ಮಾಡಿ ಭವಿಷ್ಯ ಬದುಕ್ತಾರ? ಅದು ಫಾಲೋ ಮಾಡ್ಲಿಕ್ಕಾಗುತ್ತಾ? ಇಂಪ್ರಾಕ್ಟಿಕಬಲ್ ಒಂದು ಯಾರ ಅನುಭವಕ್ಕೂ ಬರಲಿಕ್ಕೆ ಸಾಧ್ಯ ಇಲ್ಲ. ಪರಮಾರ್ಥಂತೂ ಏಕಮೇವ ಯದಿ ಕಲ್ಪಯತೀದಂ ಸಹ ಸೈವ ವಿನಿಗರ್ತೈ. ಎಷ್ಟೋ ಜನ ಮಾತು ಹೇಳ್ತಾರೆ. ಮನೆಯಲ್ಲಿ 5-6 ಜನ ಮಕ್ಕಳಿದ್ದಾರೆ, ಇವರು ವೋಟರ್ ಒಬ್ಬನೇ ಇದ್ದಾರೆ, ಗೊತ್ತಾಯ್ತಾ? ಇವರೇ ಅಷ್ಟು ಜನ ಇದ್ದಾರೆ, ನಾವು ಒಬ್ಬನೇ ಇರೋದು. ದೇವರಾಣಿ ಒಬ್ಬನೇ ಇದ್ದಾರೆ, ಅದು ಬೇರೆ. ದೇವರಾಣಿ ಬೇರೆ ಹೇಳ್ತಾರೆ. ಯಾತಕ್ಕೆ ಅವನು ದೇವರಾಣಿ ಹಾಕಿರೋದು? ವೋಟರ್ ಲಿಸ್ಟ್ ಸೇಲಕ್ಕೆ ಅವನು ಒಬ್ಬನೇ ಇರೋದು ಅಷ್ಟೇ. ಅವರು ಊಟಕ್ಕೆ ಅವರೆಲ್ಲ ಇದ್ದಾರೆ, ಓಟಿ ಬೇರೆ ಊಟ ಬೇರೆ. ಊಟಕ್ಕೆ ಅವರೆಲ್ಲ ಕೌಂಟ್ ಹಾಕ್ತಾರೆ. ಇದು ಊಟಕ್ಕೆ ಕರೆದಾಗ ಎಲ್ಲ ಕರೆಸ್ತಾರೆ ಮತ್ತೆ. ಈಗ ಅಂದರೆ ಅದರಲ್ಲಿ ಅವರಿಗೆ ಗೊತ್ತಿರುತ್ತೆ ಇದೇ ಇಲ್ಲ ಅಂತ ಅವ್ರು ಹೇಳ್ತಾ ಅರ್ಥವೆಲ್ಲ ಹೇಳ್ತೇವೆ ಅಂತೆ. ಅದು ಉಳಿದವರು ಅರ್ಥ ಮಾಡ್ಕೋತಾರೆ. ಹೌದು ಒಬ್ಬರೇ ಆಗಿದ್ದರೆ ಸರಿ, ಅದು ಬರ್ಕೊಂಡು ಹೋಗ್ತಾರೆ. ಇದೆಲ್ಲ ಕೇಳೋದಿಲ್ಲ. ಸ್ವಾತಂತ್ರ್ಯೇಣ ಹರೌ ಜ್ಞಾತೆ ಪರಾಧೀನತ್ವ. ಸ್ವತಂತ್ರ ವಿಷ್ಣು ಅಂತ ಗೊತ್ತಾದ ಮೇಲೆ ಉಳಿದೆಲ್ಲ ಏನಂತ ಗೊತ್ತಾಯ್ತು ನಮಗೆ? ಪರತಂತ್ರ ಅಂತ ಆಗಿರುತ್ತೆ ತಕ್ಷಣ. ಇತ್ಯಾಹು ಉಪದೇಷ್ಟಾರ ಆಚಾರ್ಯ ತತ್ವವೇದಿನ. ಇದನ್ನೆಲ್ಲ ಯಾರು ಹೇಳ್ತಾರೆ? ಯಾವುದಕ್ಕೆ ತೊಗೊಳ್ಬೇಕು ಅಂತ ಹೇಳಿದ್ನಲ್ಲ, ಔಷಧಿ ಬಂದಿದೆ, ಫಾರ್ಮಸಿ, ಮೆಡಿಕಲ್ ಸ್ಟೋರ್ ಇದೆ, ಎಲ್ಲ ಔಷಧಿಗಳಿದೆ. ಅವನಿಗೆ ಕೊಡೋನಿಗೆ ಗೊತ್ತಿಲ್ಲ, ಇವನಿಗೆ ಗೊತ್ತಿಲ್ಲ. ನೀವು ಕೇಳಿ ಕೊಡ್ತೇನೆ ಅಷ್ಟೇ. ಅವನಿಗೆ ಗೊತ್ತಿಲ್ಲ ಡಾಕ್ಟ್ರಿಗೆ. ಅರ್ಥ ಆಯ್ತಾ? ಬರೀ ಇವೆಲ್ಲ ಹೇಗಾಯ್ತು ಗೊತ್ತಾ? ಬರೀ ಮೆಡಿಕಲ್ ಸ್ಟೋಪ್ನಿಂದಲೇ ರೋಗವಾಸಿ ಆಗೋದಂತಾಗಿದ್ರೆ ಡಾಕ್ಟ್ರೇ ಬೇಕಿರಲಿಲ್ಲ. ಅದು ಗುರುಗಳು ಅಂತ ಬೇಕು. ಅದಕ್ಕೆ ಈಗ ಶಾಸ್ತ್ರ ಇರೋದು ಮೆಡಿಕಲ್ ಸ್ಟೋರ್ ಇದ್ದಾಗ ಅಷ್ಟೇ. ಶಾಸ್ತ್ರ ಏನು ಅರ್ಥ ಮಾಡೋಕ್ಕೆ ಹೇಗೆ ತೊಗೊಳ್ಬೇಕೆಲ್ಲ ಡಾಕ್ಟ್ರ್ ಅವ್ರು ಕೇಳೋದಿಷ್ಟ, ಅವ್ರಿಗೆ ಕೇಳಿ ಅಂತಾರೆ. ಯಾವುದು ಮೇಲೆ ಹಾಕ್ಕೊಳ್ಳೋದಿಲ್ಲ. ಅವ್ರು ಏನು ಮಾಡ್ತಾರೆ? ಸಣ್ಣ ಬಿಡ್ತಾರೆ, ತೋಚಿದ್ವರೆ ಹೇಳಿಬಿಡ್ತಾರೆ. ಸೀರಿಯಸ್ ಬಂದಾಗ ಎಲ್ಲ ನಿಮ್ಮ ಡಾಕ್ಟ್ರೇ ಕೇಳಿ ತೊಗೊಳ್ಳಿ, ಆಯಿತಾ? ಪ್ರತಿಯೊಂದಕ್ಕೂ ಕೊನೆ ಬರೆದುಬಿಟ್ಟಿರ್ತಾರೆ. ಏನೇ ಔಷಧಿ ಕೊಟ್ಟರು ಕೊನೆಗೆ ಒಂದು ಪ್ರಿಸ್ಕ್ರಿಪ್ಷನ್ ಕನ್ಸಲ್ಟ್ ಯುವರ್ ಡಾಕ್ಟ್ರ್ ಅಷ್ಟು. ಏನೋ ಸೈಡ್ ಎಫೆಕ್ಟ್ಸ್ ಆಯಿತಾ ಡಾಕ್ಟ್ರಿಗೆ ಕೇಳಿ. ಉಳಿದ ಜವಾಬ್ದಾರನಲ್ಲ ಅದಕ್ಕೆ. ಅವ್ನು ಮಾರಾಟ ಮಾಡೋಣ ಅಷ್ಟೇ, ಅವನು ಡಯಾಗ್ನೋಸ್ ಮಾಡಿ ಔಷಧಿ ಕೊಡೋನಲ್ಲ ಅವನು. ಅದೇ ರೀತಿ ಗ್ರಂಥಗಳೆಲ್ಲ ಹಾಗೆ, ಮೆಡಿಕಲ್ ಸ್ಟೋರ್ ಇದ್ದ ಹಾಗೆ. ಗುರುಗಳಲ್ಲೇನೋ ಯಾವುದನ್ನೇನು ಅರ್ಥ ಮಾಡ್ಕೊಂಡು ಹೇಳ್ಕೊಡ್ತಾರೋ, ತಾವೇ ಅರ್ಥ ಮಾಡ್ಕೊಳ್ಳೋದು ಹೀಗಾಗುತ್ತೆ ಅಷ್ಟೇ ಹೊರತು ಸರಿಯಲ್ಲ. ಯಾರಕ್ಕೆ? ಹಾಂ, ಎಲ್ಲಾಗ ಒಟ್ಟಿಗೆ ಓದಬೇಕು ಅಂತ ಹೇಳಲಿಲ್ಲ, ಒಟ್ಟಿಗೆ ಓದಬೇಕು ಅಂತ ಹೇಳಲಿಲ್ಲ. ಅದು ಆ ಎಕ್ಸಾಂಪಲ್. ಇನ್ನೊಂದು ಬಡಿಸಿದ್ದಾರೆ ಈಗ, ಎಲ್ಲ ತಿನ್ನಬೇಕು. ಬಟ್ ಒಂದು ನಮಗೆ ಗ್ಯಾರಂಟಿ, ಯಾರು ಬಡಿಸ್ತಾ ಇದ್ದಾರೋ, ಅಡುಗೆ ಮಾಡಿಸಿದ್ದಾರೋ ಅವ್ರಿಗೆ ಏನು ಗೊತ್ತಿದೆ? ನಿಷಿದ್ಧ ಇಲ್ಲ ಅಂತ ಗೊತ್ತಿದೆ, ಮಾಡೋದು ಗೊತ್ತಿದೆ, ಸೇಫ್ ಇದೆಯಾ ನಾವು, ಅದು ಬೇರೆ ಎಲ್ಲ. ಅದು ಕೂಡ ಅಷ್ಟೇ. ಯಾರಲ್ಲ ಅವನು ಬಡಿಸೋನು, ಅಡುಗೆ ಓನರಲ್ಲ, ಜಿಲೇಬಿ ಅಲ್ಲೇ ಬಾಡ್ಸೇ ಇಲ್ಲ ಅಂತ ಜಿಲೇಬಿ ಅವ್ರಿಗೆ ಕೊಟ್ಟಿದ್ದು ತರಿಸ್ತಾರೆ ಅಷ್ಟೇ. ದೊಡ್ಡ ಇಷ್ಟಿದೆ ಕೊಡ್ತೀರ ಅಷ್ಟೇ. ಎರಡು ಹಾಕಲ್ಲ, ಒಂದೇ ಹಾಕೋದು. ಎಲ್ಲರಿಗೂ ಒಂದೊಂದು ಹೇಳಿರ್ತಾರೆ, ಹಾಕಬಾರ್ದು. ಇದು ಹಾಕಿದರೆ ಅಪರಾಧಿಗಳು. ತಮ್ಮವರು ಅಂತ 2 ಹಾಕಿಬಿಟ್ರೆ ತಪ್ಪಾಗುತ್ತೆ, ಹೇಳಿತಾ? ನೋಡಿ, ಇದು ಬೇರೆ. ಮೆಡಿಕಲ್ ಸ್ಟೋರಲ್ಲಿ ಇವರ ಉದ್ದೇಶ ಏನಿತ್ತು, ಇವ್ರ ಪ್ರಶ್ನೆ ಏನಿತ್ತಂದರೆ, ಮೆಡಿಕಲ್ ಸ್ಟೋರಲ್ಲಿ ಯಾವುದು ಎಲ್ಲ ತಗೋದಿದೆ, ಅದಕ್ಕೆ ಶಾಸ್ತ್ರ ಎಲ್ಲ ಓದಬೇಕು ಅಂತಾರಲ್ಲ. ಸೊ ಮೆಡಿಕಲ್ ಸ್ಟೋರಿಂದ ಬಂದು ಮಾತ್ರ ಓದಬೇಕಾಗಿಲ್ಲ ಅಂತ ಕೇಳಿದರೆ, ಇದು ಊಟ ಇದ್ದ ಹಾಗೆ, ದೃಷ್ಟಾಂತ ಅಷ್ಟೇ. ದೃಷ್ಟಾಂತ ಅಲ್ಲಿ ಮಾತ್ರ ಮೀಟ್ ಮಾಡಬೇಕಲ್ಲ. ಹಾಂ, ಈಗ ಹಾಕಲೇಬಾರದು ಅಂತ ಹೇಳ್ಬೇಕು. ಇನ್ನೊಂದು ಕೇಳುವ, ನಾಳೆ ಕೇಳ್ತೀನಿ ಅದು ಇವತ್ತಲ್ಲ. ಅಂದರೆ ಇದೆಲ್ಲ ಸರಿ ಓದಿಬಿಟ್ರೆ 3-4 ಪ್ರಕರಣ ಇವತ್ತೇ ಆಗೋಗ್ಬಿಡುತ್ತೆ. ಇಷ್ಟು ದೊಡ್ಡ ಉಪಾಧಿ ಕಂಡ ಇರೋದೇ ಎಷ್ಟು.
ಎಷ್ಟು ವಿಷಯ ಹೇಳಿದ್ದಾರೆ ನೋಡ್ಬೇಕಾದ್ರೆ. ಅಂದರೆ ಎಷ್ಟು ಅರ್ಥ ಇದೆ ಒಂದಕ್ಕೆ. ಈ ರೀತಿ ಒಂದು ಕಡೆ ಹೇಳಿಲ್ಲ ಅಂತ ಎಲ್ಲೋ ಒಂದು ಕಡೆ ಹೇಳ್ತಾರೆ, ಅದನ್ನು ಹುಡುಕ್ಬೇಕು. ಯಥೈಕ ಮುಂದೆ ಹೇಳ್ತಾರೆ, ಯಥೈವ ರಾಜನಿ ಜ್ಞಾತೆ ನಾನ್ಯೋಸ್ತೀತಿ ಸ್ಫುಟಂ ವಚಃ. ಅದಕ್ಕೆ ಹೇಳಿ ಇತ್ಯಾಹು ಉಪದೇಷ್ಟಾರ ಆಚಾರ್ಯ ತತ್ವವೇದಿನ. ಈ ಪದ ಎಲ್ಲಿ ಬಂದಿದೆ? ಉಪದೇಶಂತೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಅಲ್ಲಿ ಕೃಷ್ಣ ಹೇಳಿದ್ರು ಇದೇ ಮಾತು ಬಂದಿರೋದು. ಹಾಗೆ ಜ್ಞಾನಿಗೆ ಎಲ್ಲ ಡೌಟ್ ಬರ್ತಾನೀಗ ಡಾಕ್ಟ್ರಿಗೆ ಕೇಳಿಸ್ತದೆ. ನೀವು ತೊಗೊಂತ ಹೇಳೋದಿಲ್ಲ, ಯೋಚನೆ ಮಾಡಿ ತೊಗೊಂತ ಹೇಳೋದಿಲ್ಲ, ಡಾಕ್ಟ್ರಿಗೆ ಕೇಳಿ ತೊಗೊಂತ ಹೇಳ್ತಾ ತಿಳಿತಾ. ನಿಮ್ಮ ಡಾಕ್ಟ್ರಿಗೆ ಕೊಟ್ಟವ್ರು ಯಾರಪ್ಪ ಅವ್ರನ್ನೇ ಕೇಳು. ಇವ್ರನ್ನವರು ಕಮಿಟ್ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ಏನೇ ಇದ್ದರೂ ಅವ್ರನ್ನ ಕೇಳು, ಫೈನಲ್ ಅವರೇನೆ. ಅದೇ ರೀತಿ ನಿಮ್ಮ ಗುರುವನ್ನ ಕೇಳು ಅಂತ ಹೇಳ್ತಾರಲ್ಲ ಹಾಗೆ. ಯಾಕೆಂದ್ರೆ ಇವನ ಕೇಸ್ ಅವನಿಗೆ ಗೊತ್ತಿರುತ್ತೆ. ಡಾಕ್ಟ್ರಿಗೆ ಪೂರ್ವಾಪರಲ್ಲಿ ಅವ್ರಿಗೆ ಗೊತ್ತಿರೋದು ಯಾವ್ದು ಅಲರ್ಜಿ ಯಾವುದಿಲ್ಲ ಅಂತೇಳಿ. ಇವ್ರಿಗೆ ಇದಷ್ಟೇ ಗೊತ್ತು, ಎಲ್ಲ ಗೊತ್ತಿರೋದಿಲ್ಲ ಅಂತೇಳಿ ಅವ್ರನ್ನ ಕೇಳಿ. ಇವ್ರು ಯಾವ್ದು ಅಲರ್ಜಿ, ಇವ್ರಿಗೆ ಶಾಸ್ತ್ರ ಕಂಡ್ರೆ ಅಲರ್ಜಿ ಇರುತ್ತೆ, ಅದರಿಂದ ಹೇಳೋದಕ್ಕೆ ಹೋಗಬಾರ್ದು ಅಂತಾರಲ್ಲ ಹಾಗೆ. ಮುಂದೆ ಸ್ವಾತಂತ್ರ್ಯಾತ್ ಪಾರತಂತ್ರ್ಯಾಚ್ಯ ತದ್ಭೃತ್ಯಾದಿಷು ಸತ್ಸ್ವತಿ. ಆಫೀಸ್ಗೆ ಒಬ್ಬನೇ, ಉಳಿದ ಯಾರೇ ಇದ್ದರೂ ಕೂಡ ಆಫೀಸ್ ಕ್ಲೋಸ್, ಅಟೆಂಡ್ ಎಲ್ಲ ಕೂತಿದ್ದಾರೆ, ಯಜಮಾನ ಲೀವ್. ಮುಖ್ಯ ಕೆಲಸ ಯಾವುದಾಗಲ್ಲ ಅವತ್ತಿನ ದಿವಸ. ಬರೀ ರೊಟೀನ್ ವರ್ಕ್ ಆಗ್ತದೆ ಹೊರತು ಯಾವುದಾಗೋದಿಲ್ಲ. ಜಡ್ಜ್ಮೆಂಟ್ ತೀರ್ಮಾನ ತೊಗೊಂಡು ಮಾಡೋ ಕೆಲಸ ಯಾರೂ ಮಾಡೋಕ್ಕಾಗಲ್ಲ. ಅಷ್ಟು ಜನ ಇದ್ದರೂ ಕೂಡ ಅಸ್ವತಂತ್ರದವರು. ಯಥೈಕ ಛತ್ರವಂಶೈವ ಏಕವೀರ ಇತೀವ ಚ. ಏಕಛತ್ರ ಅಂತ ಕರೀತಾರೆ, ಏಕಛತ್ರಾಧಿಪತಿ ಅಂತ ಹೆಸರು. ಹಾಗಂದ್ರೆ ಏನು? ಚಕ್ರವರ್ತಿ ಅಂತ ಹೆಸರು. ಏಕಛತ್ರ ಅವನೊಬ್ಬನೇ ಇದ್ದಾನೆ ಅಂತ ಅರ್ಥನಾ? ಮುಖ್ಯಸ್ಥ ಒಬ್ಬನೇ ಅಂತ ಅರ್ಥ. ಅವ್ರು ಅಲ್ಲೇ ಅಲ್ಲ. ಅದಕ್ಕೆ ಏಕಮೇವ ಅದ್ವಿತೀಯ ಬಂದರೆ ದೇವ್ರು ಬಿಟ್ಟು ಯಾವುದೂ ಇಲ್ಲ ಅಂತ ಅರ್ಥ ಅಲ್ಲ, ದೇವರು ಒಬ್ಬನೇ ಅಂತ ಅರ್ಥ. ತಥೈವ ಸರ್ವಪ್ರಾಧಾನ್ಯಾತ್ ದ್ವಿತೀಯೋ ಹರಿಸ್ಮೃತಃ. ಅದ್ವಿತೀಯೋ ಹರಿಸ್ಮೃತಿ, ಎಲ್ಲರಿಗೂ ಪ್ರಧಾನ ಅದ್ವಿತೀಯ ಅಂತ ದೇವರನ್ನ ಕರೀತಾರೆ. ಏವಂ ಮುಕ್ತ ವಿಜಾನಂತಿ ಸಾಯುಜ್ಯಂ ಪ್ರಾಪಿತಾ ವಿಭೋ. ಅದೇ ರೀತಿ ಮುಕ್ತರು ಕೂಡ ಸರಿಯಾಗಿ ಅರ್ಥ ಮಾಡ್ಕೋತಾರೆ. ಅದು ಸ್ವಾಮಿ ಇದ್ದಾನೆ, ನಾವೆಲ್ಲ ಕೂಡ ಅನುಯಾಯಿಗಳು ಮುಕ್ತರಾಗಿದ್ದೇವೆ. ಅನಂತ ಅವ್ರಿಗೆ ಯಾಕೆ ತಿಳ್ಕೊತಾರೆ ಸರಿಯಾಗಿದ್ದರೆ ಅವ್ರಿಗೆ ಅಜ್ಞಾನ ಇಲ್ಲ. ಮುಕ್ತಿಗೆ ಹೋದವ್ರಿಗೇನಿಲ್ಲ, ಅಜ್ಞಾನ ಇಲ್ಲ. ಅವ್ರಿಗೆ ಸಂಸಾರದಲ್ಲಿ ತಪ್ಪು ತಿಳ್ಕೊತಾರೆ, ಅಜ್ಞಾನ ಇದೆ. ಬಿಡುಗಡೆಯಾಗಿದ್ದಾರೆ ಅಂದರೆ ಅವ್ರು ಯೋಚನೆ ಮಾಡೋದಿಲ್ಲ. ಅನಂತಕಾಲಂ ಪಶ್ಯಂತೋ ಜಗದೇತ ಚರಾಚರ ತಸ್ಯೈತಸ್ಯ ಹಿ ಅವಿಜ್ಞಾನಾತ್ ಕೇವಲ ಭ್ರಾಂತಿರೂಪಕಂ ಜಗದುಕ್ತ್ವಾ ತಮೋ ಯಾಂತಿ ಈಶಿತವ್ಯ ಈಶಿತವ್ಯ ಏಷ ಶಾಪತಃ ಇತಿ ಚ. ಗೊತ್ತಾಯ್ತಾ? ತರಕಾರಿ ಇಟ್ಕೊಂಡು ಕೂತಿರ್ತಾರೆ, ಯಾರು ಇಲ್ಲ. ಯಾರೇ ಕೇಳಿದ್ರು ಯಾರಿಲ್ಲ, ತೊಗೊಂಡೋಗ್ರಿ ಅಂತ ಹೇಳ್ತಾರೆ. ಒಬ್ಬತ್ತು ಕಾಯ್ತಾರೆ ಪಾಪ. ಒಳ್ಳೆಯವ್ರು ಏನು ಮಾಡ್ತಾರೆ ಗೊತ್ತಾಯ್ತು, ಅವ್ರು ಬರದೇ ಹೋಗ್ಬಿಟ್ರೆ ಮುಂದೆ ಹೋಗ್ಬಿಡ್ತಾರೆ ಹೊರತು ಏನು ಮಾಡೋದಿಲ್ಲ, ಮೆಲ್ಲಗೆ ಎಸ್ಕೊಂಡು ಹೋಗೋದಿಲ್ಲ ಅವರು. ಅದೇ ಅವ್ರಿಗೆ ಓನರ್ ಇದೆ ಅಂತ ಗೊತ್ತು ಅವನಿಗೆ, ವ್ಯವಸ್ಥಿತವಾಗಿದ್ದರೆ ಓನರ್ ಇದ್ದಾರೆ. ಸುಮ್ಮನೆ ತೊಗೊಂಡೋಗ್ಲಿ ಅಂತ ಇಟ್ಟಿಲ್ಲ ಅಲ್ಲಿ. ಇಲ್ಲ ಇನ್ನೊಬ್ಬರು ಕೇಳಿ, ಇಲ್ಲ ರೀ ಅದು ನಮ್ಗೆ ಗೊತ್ತಿಲ್ಲ ಅಂತ. ಪಕ್ಕದವ್ರು ಕೂಡ ಏನು ಗೊತ್ತಿಲ್ಲ, ಅವ್ರನ್ನೇ ಕೇಳಿ ಅಂದ್ಬಿಟ್ಟು ಆ ಡೇಟ್ ಗಿಟ್ಕ ಹೇಳೋದಿಲ್ಲ ಅವರು. ಇವನು ಯಾವ ರೇಟಿ ಮಾಡ್ತಾನೆ ಅವರಿಗೂ ಗೊತ್ತಿರಬೇಕಾಗಿಲ್ಲ. ಇದೆಲ್ಲ ಯೋಚನೆ ಮಾಡಿದರೆ ಯಾರು ಕಾಣಲಿಲ್ಲ ಅಂದ ಮಾತ್ರಕ್ಕಿಲ್ಲ ಅಂತ ತಿಳ್ಕೊಳ್ಳೋದಿಲ್ಲ, ಅವನು ಎಲ್ಲೋ ಹೋಗಿದ್ದಾನೆ. ಅದೇ ರೀತಿ ದೇವರು ಕಾಣೋದಿಲ್ಲ ಅಂಥೇಳಿ ಏನು ಅನ್ಕೋಬಾರ್ದು, ಇಲ್ಲ ಅಂತ ಅನ್ಕೋಬಾರ್ದು. ಇವೆಲ್ಲ ಕೂಡ ಮಕ್ಕಳಿಗೆ ಮನೇಲಿ ತಿಳಿಸ್ತಿದ್ರು, ಅದೇ ಪಾಠ. ಇದು ಸಂಸ್ಕೃತ ಓದಿ ಹೇಳಬೇಕಾಗಿಲ್ಲ, ಇಷ್ಟು ಹೇಳ್ಬಿಟ್ರೆ ಅವ್ರಿಗೆ ಅರ್ಥ ಆಗಿಬಿಡುತ್ತೆ. ಎಲ್ಲಿ ಹೋದ್ರೂ ಕೂಡ ಏನಾಗಲ್ಲ ಅವರೀಗ, ಯಾರ ಮಾತು ಕೇಳುತ್ತೆ, ಅರ್ಥ ಗಟ್ಟೆ ತಲೆ ಕೂತು ಬಿಡುತ್ತೆ. ಇದು ಪಾಠ ಪ್ರವಚನ ಅಂದರೆ ಅಪಾರ್ಥ ಆಗಿಬಿಟ್ಟಿದೆ. ಕೂತ್ಕೋಬೇಕು, ಅಲ್ಲೇ ಕೂಡಬೇಕು, ಇವತ್ತು ಹೋಗ್ಬೇಕು, ಪುಸ್ತಕ ಒಯ್ಯಬಾರ್ದು, ಆಮೇಲೆ ಬಿಟ್ಟು ಹೋಗಬೇಕು, ಏನೇನೋ ತಿಳ್ಕೊಂಬಿಟ್ಟಿರ್ತಾರೆ. ಒಳ್ಳೆ ಮಾತೆಲ್ಲ ಪಾಠನೇ. ಅರ್ಥ ಆಯ್ತಾ? ಒಳ್ಳೆ ಮಾತನ್ನು ಯಾರೇ ಹೇಳಲಿ ಅದು ಪಾಠ ಆಯಿತು ಅಂತ ಅರ್ಥ. ಅದು ಕೇಳಿದ್ರೆ ಯಾರು ಕೆಟ್ಟೋಗ್ತಾರೆ, ಗೊತ್ತಾಯ್ತಾ? ದುಡ್ಡು ಮುಖ್ಯ ಅದೊಂದು ಹೇಳಿಬಿಟ್ಟು ಎಲ್ಲರೂ ಅದು ಸೆಂಟ್ರ್ ಮಾಡ್ಕೊಂಡ್ಬಿಡ್ತಾರೆ. ಅವ್ರು ನೀನು ಹೇಳಿದ್ದೆಲ್ಲ ಮಾಡ್ತಿದ್ದೀವಿ ಅಂತಾರೆ ಅಷ್ಟೆ. ಅದು ಯಾವಾಗಲೂ ಹೇಳ್ತಿರ್ಬೇಕು. ಅನಂತಕಾಲ ಪಶ್ಯಂತ ಯುಕ್ತ ತಮೋ ಯಾಂತಿ ಈಶಿತವ್ಯ ಈಶಶಾಪತಃ ಐತಿ. ನೋಡಿ ಆಗ ಯಾರು ಬಂದು ಏನೇ ಮಾಡ್ತಾನೆ, ಅಂಗಡಿ ಓನರ್ರಾಗ ಅವ್ನಿಗೆ ಗೊತ್ತಾಗಲಿ ಏನೋ ತೊಗೊಂಡ್ಬಿಟ್ಟು ಸಿಟ್ಟು ಬರ್ತದೆ, ಬಾಯಿ ಬಂದ ಬೈತಾನೆ, ಶಾಪ ಅದು ಉದ್ಧಾರ ಇಲ್ಲ ಅಂತ ಹೇಳ್ತಾನೆ. ಯಾವನವನು ಪಾಪಿಷ್ಟ, ಕೈ ಹಾಳಾಗೋಲಿ, ಆ ಬಾಯಿ ಬಂದಲ್ಲಿ ಬೈದಾಕ್ಬಿಡ್ತಾನೆ. ದೇವ್ರಾಗಲ್ಲ, ಹೊಡೆದಾಕ್ಬಿಡ್ತಾರೆ. ಸರ್ವತಂತ್ರ ಸ್ವತಂತ್ರ, ಇವ್ರು ಕೈಲಾಗದೆಲ್ಲ ಬೈತಾರೆ. ಗೊತ್ತಾಯ್ತಾ? ಕೈಲಾಗೋನು ಏನು ಮಾಡ್ತಾನೆ, ಆ್ಯಕ್ಷನ್ ತೊಗೋತಾನೆ. ದೇವ್ರು ಆ್ಯಕ್ಷನ್ ತೊಗೋತಾನೆ. ತಾನಹಂ ದುಷದ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾಮ್ಯಜಶ್ರಮ ಅಶುಭಾನ್ ಆಸುರೀಶ್ವೇವ ಯೋನಿಷು. ಕೊನೆಗೆ ಜನ್ಮನೆ ಏನಾಗ್ತಾರೋ, ಮೂಢ ಜನ್ಮನೆ ಕೊನೆಗೆ ಅಧೋಗತಿಗೆ ಹೋಗ್ತಾರೆ, ಮತ್ತು ವಾಪಸ್ಸೇ ಬರೋದಿಲ್ಲ. ನಾವು ಯಾರಿಗೂ ಅನ್ಯಾಯ ಮಾಡೋದು ಬೇರೆ, ಮುಖ್ಯಸ್ಥಿನ ಅನ್ಯಾಯ ಮಾಡೋದು ಬೇರೆ. ಸ್ವಾತಂತ್ರ್ಯ ಈಶಿತವ್ಯ ಅಂದರೆ ಏನು? ಈಶಿತವ್ಯ. ಡಿಪೆಂಡೆಂಟ್ರಲ್ಲ, ಈಶಿತವ್ಯ. ಕ್ಲೇಶಾನಂದಗಳು ಈಶಾಧೀನ ಸದಾಶಿವ ಬ್ರಹ್ಮ ಸದಾಶಿವರು ಈಶಿತವ್ಯರು. ಶ್ವಾಸ ಬಿಡುವ ಶಕ್ತಿ ಲೇಸಿಲ್ದೆಂಬುದೇ ಫಲವಿದು ಬಾಳಿಸುವುದಕ್ಕೆ.
ಈಶಾ ಸಮರ್ಥ ಈಶಿತವ್ಯ ಇವರೆಲ್ಲ ಡಿಪೆಂಡೆಂಟ್ಸ್ ಆನ್ ಈಶಾ. ಗೊತ್ತಾಯ್ತಾ? ಜ್ಞಾನ ಜ್ಞಾತವ್ಯ ಜ್ಞೇಯ ಅಂತೀವಲ್ಲ ಹಾಗೆ. ಜ್ಞಾತವ್ಯ ಜ್ಞೇಯ ಒಂದೇ, ಜ್ಞಾನ ಬೇರೆ, ಜ್ಞಾತೃ ಬೇರೆ. ಆ ರೀತಿ ಈಶಿತವ್ಯ ಈಶ ಶಾಪತ, ಈಶಿತವ್ಯರಾದ ಇವರು ಈಶನ ಶಾಪಕ್ಕೊಳಗಾಗಿ ನಾಶ ಹೊಂತಾರೆ. ಪುತ್ರಾಮಯೇದಿ ವಿದ್ಯಂತೆ ಮರಿಷ್ಯಂತೇವ ತೇ ಧ್ರುವಂ ಯದಿ ರಾಜ್ಯಂ ಕರೋತ್ತೇಷಃ ನಶ್ಯತ್ತೇತ ಸಂಶಯಂ ಇತಿ ಧೃತರಾಷ್ಟ್ರವಚನ. ಪ್ರಪಂಚೋ ಯದಿ ವಿದ್ಯೇತ ಇತ್ಯಾದಿ. ಅದಿಷ್ಟಿಲ್ಲ, ನಾಳೆ ದಿವಸ ಅದಿಷ್ಟು ಕೂಡ ಸ್ವಲ್ಪ ಇದೆ, ಮುಗಿಸ್ಬೇಡ, ಸ್ವಲ್ಪ ಇದೆ ಅಧ್ಯಾಯ. ಹಾಂ, ಧೃತರಾಷ್ಟ್ರವನ್ನು ಧೃತರಾಷ್ಟ್ರ ಮಾತಾಡಿದ್ರೆ ಮಹಾಭಾರತದಲ್ಲಿ ಹೀಗಿದೆ ಅಂತ ಹೇಳ್ತಾರೆ. ಹಾಂ, ಪುತ್ರಾಮೇ ಯದಿ ವಿದ್ಯಂತೆ ಭವಿಷ್ಯತ್ತೇವ ತೇ ಧ್ರುವಂ. ನನ್ನ ಮಕ್ಕಳಿದ್ದಾರೆ, ಏನು ಉಪಯೋಗ, ಎಲ್ಲ ಅಯೋಗ್ಯರಾದ್ದರಿಂದ ಇಲ್ಲ, ಇದ್ದಾರೆ ಸಾಯ್ತಾರಷ್ಟೆ, ಇದ್ದರೂ ಇಲ್ಲ. ಯದಿ ರಾಜ್ಯಂ ಕರೋತ್ತೇಶ, ಇಂಥ ಮಕ್ಕಳು ರಾಜ್ಯ ಆಡಿಬಿಟ್ರೆ ನಶ್ಯತ್ತೇತದ ಅಸಂಶಯಂ. ಔಷಧಿಯಲ್ಲಿ ವೈದ್ಯರದ ಔಷಧಿ ಕೊಟ್ಟರೆ ತೊಗೊಂಡು ಸಾಯ್ತಾನೆ ಅಂತ. ಇಂಥವ್ರು ರಾಜ್ಯ ಆಡಿದರೆ ಯಾರು ಬದುಕ್ತಾರೆ? ಕೊನೆಗೆ ಅವನೇ ಹೇಳ್ತಾನೆ, ನಾಶಿತಾ ಪೃಥ್ವಿ ಸರ್ವ ಧಾತರಾಷ್ಟ್ರಶ್ಚ ದುರ್ನಯೈ. ಇಡೀ ನನ್ನ ಮಕ್ಕಳು ರಾಶೇನೆ ಹಾಳು ಮಾಡಿಬಿಟ್ರು, ದೇಶನೇ ಹಾಳು ಮಾಡಿ. ಕೊನೆಗೆ ವನಕ್ಕೆ ಹೋಗ್ಬೇಕಾದ್ರೆ ಅಪಾಲಜಿ ಕೇಳ್ತಾನೆ, ದೊಡ್ಡ ತಪ್ಪಾಯಿತು ನನ್ನಿಂದ, ಕ್ಷಮಿಸಬೇಕು ಅಂತೇಳಿ ಪ್ರಜೆಗಳಿಗೆ ಓಪನ್ ಅಪಾಲಜಿ, ದೊಡ್ಡ ಸಾರ್ವಜನಿಕದೆಲ್ಲ ಕೇಳ್ತಾನೆ, ನನ್ನನ್ನು ಕ್ಷಮಿಸಿಬಿಡಿ, ಮಕ್ಕಳು ತಪ್ಪು ಮಾಡಿದರು, ಆದರೆ ನಾನು ನಿಯಂತ್ರಣ ಮಾಡದೆ ಹೋದೆ, ನನ್ನ ತಪ್ಪಾಯ್ತದು, ಇವೆಲ್ಲ ಕ್ಷಮಿಸಬೇಕು ನನ್ನನ್ನು ಅಂತ ಕೇಳ್ತಾನೆ. ಅಲ್ಲಿಗೆ ಆತಗೆ ಒಂದು ಬಿಡುಗಡೆಯ ದಾರಿ ಸಿಗುತ್ತೆ. ಅಲ್ಲಿವರೆಗೂ ಅದು ಬಿಡುಗಡೆಯ ದಾರಿ ಸಿಗೋದಿಲ್ಲ. ಆಗ ಉದ್ಧಾರ ಬಂದು 3 ವರ್ಷ ತಪಸ್ಸು ಮಾಡಿ ಸುದ್ಗತಿಗೆ ಹೋಗ್ತಾನೆ. ಕೊನೆಯ ಸ್ಟೇಜು ಆಶ್ರಮವಾಸಿಕ ಪರ್ವ. ಭೀಮಸೇಂದ್ರ ವೈರಾಗ್ಯ ತಂದು ಕೊಡ್ತಾರಲ್ಲ, ಆಗ ಹೊಡ್ತಾರೆ. ಹೋಗ್ಬೇಕಾದ್ರೆ ಎಲ್ಲರನ್ನ ಸೇರಿಸಿ, ತಾನೇ ಸೇರಿಸಿ ಅಲ್ಲ ಮಾಡಿ ಕೇಳೋಂತೆ, ತನಗೆ ಅನಿಸ್ತದೆ ತಪ್ಪು ಮಾಡಿದೆ ಅನಿಸ್ಬಿಡುತ್ತೆ, ಕೇಳ್ತಾರೆ. ಅದೇ ಮಾತು ವಿದುರ ಮೊದಲೇ ಹೇಳಿರ್ತಾರೆ ವನಕ್ಕೆ ಹೋದಾಗ, ಪಾಂಡವರನ್ನ ಕರೆಸು, ಕ್ಷಮೆ ಕೇಳಿಬಿಟ್ಟು ಕೊಟ್ಬಿಡು, ಎಲ್ಲ ಸರಿ ಹೋಗುತ್ತೆ ಅಂತೇಳಿ. ಮಾಡೋದಿಲ್ಲ. ನಾನು ಸುಳ್ಳು ಹೇಳ್ತೇನೆ ನೀನೀಗ, ನಮ್ಮ ಮಕ್ಕಳು ಸಹಿತ ಬೈದಿರ್ತಾನೆ, ನೀವು ಒಪ್ಕೊಂಡ್ಬಿಡುತ್ತೆ. ಅದು ಬದಲಾವಣೆ ಆಗೋದು. ಅದು ದುರ್ಯೋಧನ ಬದಲಾವಣೆ ಆಗೋದಿಲ್ಲ. ಆದ್ದರಿಂದ ಅವನು ತಮಸ್ಸಿಗೆ ಹೋಗ್ತಾನೆ. ಆಗಿದ್ದಕ್ಕೆ ಇವನು ಮೋಕ್ಷಕ್ಕೆ ಹೋಗ್ತಾನೆ. ಇದೇ ವ್ಯತ್ಯಾಸ. ಪ್ರಪಂಚೋ ಯದಿ ವಿದ್ಯೇತ ಇತ್ಯಾದಿ, ಇದೆಲ್ಲ ವಾಕ್ಯಗಳು ಹಾಗೇನೆ. ಅದು ಅರ್ಥ ನಿನ್ನೆ ಬಂದಿದೆ, ಮಾಂಡವ್ಯದಲ್ಲಿ ಬಂದಿದೆ ಅದೆಲ್ಲ ಕೂಡ. ಯದಿ ಶಬ್ದ ಸ್ವಸಸ್ತು ಅವಸ್ತುತ್ವೇ ಚ ಸ್ವತಂತ್ರೇ ಚ ಸಂಶಯೇ ಅವಸ್ತು ಶಬ್ದಶ್ಚ ಅಶಕ್ತೆ ಅಲ್ಪಶಕ್ತೌ ಚ ಕೀರ್ತೆ ರೀತಿ ಶಬ್ದ ನಿರ್ಣಯ. ಯದಿ ಶಬ್ದವನ್ನು ಅವಸ್ತುತ್ವ ಇಲ್ಲ ಅಂತಲೂ ಉಪಯೋಗಿಸ್ತಾರೆ, ಅಸ್ವಾತಂತ್ರ್ಯ ಅಂತಲೂ ಉಪಯೋಗಿಸ್ತಾರೆ, ಸಂಶಯ ಅಂತಲೂ ಉಪಯೋಗಿಸ್ತಾರೆ. ಅದೇ ರೀತಿಯೇ ಅವಸ್ತು ಶಬ್ದಶ್ಚ, ವಸ್ತು ಇಲ್ಲ ಅನ್ನೋದನ್ನು ಅಶಕ್ತರ ಬಗ್ಗೆನೂ ಹೇಳ್ತಾರೆ, ಅಲ್ಪಶಕ್ತರ ಬಗ್ಗೆನೂ ಹೇಳ್ತಾರೆ. ಮನೆಯಲ್ಲಿ ಅವರಿಲ್ಲ ಅಂದ್ಬಿಡ್ತಾರೆ ಕೆಲವು ಸಲ. ಯಾಕೆ? ಏನು ಕೆಲಸ ಮಾಡೋಕ್ಕಾಗೋದಿಲ್ಲ ಅವರಿಗೆ, ಇಲ್ಲ ಏನು ಮಾಡೋಕ್ಕಾಗೋದಿಲ್ಲ ಅಷ್ಟೇ. ಯಾಕೆ? ಶಕ್ತಿ ಇಲ್ಲ ಅಂತ. ವಸ್ತು ಇದ್ದರೆ ಶಕ್ತಿ ಇಲ್ಲ. ವೆಹಿಕಲ್ ಇದೆ, ಆಯಿಲ್ ಇಲ್ಲ, ಪೆಟ್ರೋಲ್ ಇಲ್ಲ, ಪೆಟ್ರೋಲ್ ಇದೆ, ಬ್ರೇಕ್ ಇಲ್ಲ, ಇದ್ದರೂ ಇಲ್ಲ ಅಂದ್ಬಿಡ್ತಾರೆ. ಇದೇ ರೀ ಏನು ಉಪಯೋಗ ಇಲ್ಲ, ಕಳಿಸ್ಬಿಡ್ತಾರೆ. ಇಲ್ಲ ಅಂಬೋದಕ್ಕೆ ಅನೇಕ ಅರ್ಥ ಇದೆ. ಮೆಕ್ಯಾನಿಕಲ್ ಒಂದು ಅರ್ಥನೇ ತಿಳ್ಕೋಬೇಡಿ. ಸುಹೃತ್ ಪ್ರೇಷ್ಠತಮೋ ನಾಥ ಆತ್ಮ ಚಾಯಂ ಶರೀರಿಣಾಂ ತಂ ಚಂಚ ವಿಕ್ರೀಯ ಆತ್ಮನೈವಾಹಂ ರಮೇ ಅನೇನ ಯಥಾರಮಾ. ಇದಿಷ್ಟು ಕೂಡ ವೇಶ್ಯೆಯ ಕಥೆ, ಪಿಂಗಲಾನ ವೇಶ್ಯೆಯ ಕಥೆ. ದೊಡ್ಡ ಕಥೆ. ಕೊನೆಯ ಮಾತಿಗೆ ಅರ್ಥ ಬರೆದ್ಬಿಡ್ತಾರೆ. ಅವ್ರು ಏನು ತಿಳ್ಕೊಂಡು ಕೊನೆ ಏನು ತೀರ್ಮಾನ ಮಾಡಿಕೊಳ್ಳು ಅಂದರೆ, ಸುಹೃತ್ ಪ್ರೇಷ್ಠತಮೋ ನಾಥ ಆತ್ಮಾಚಾಯಂ ಶರೀರಿಣಾಂ ತಂ ವಿಕ್ರೀಯ ಆತ್ಮನೈವಾಹಂ ರಮೇ ಅನೇನ ರಮಾ ಯಥಾರಮ. ಅವಳಿಗೆ ಮೊದಲೆಲ್ಲ ವೇಶ್ಯೆಯಾಗಿದ್ದವಳು, ವಯಸ್ಸಾಯಿತು, ಯಾರೂ ಬರಲಿಲ್ಲ, ದುಃಖಪಟ್ಟಳು, ಭಾರಿ ಯೋಚನೆ ಮಾಡಿದ್ಲು, ನಿರಾಶರಾದಳು. ಎಷ್ಟು ತಪ್ಪು ಮಾಡಿಬಿಟ್ಟೆ ನಾನೀಗ, ಗೊತ್ತಾಯ್ತಾ? ನಾನು ಒಬ್ಬ ಮದುವೆಯಾಗಿ ಗಂಡ ಅಂತಿದ್ದರೆ ಸುಖವಾಗಿರ್ತಿದ್ದೆ, ಇಲ್ಲ ನನ್ನ ಗತಿಯನ್ನು ದುಃಖಪಟ್ಟು ಬಿಟ್ಟು ಇನ್ನಿವರು ಸಹವಾಸನೇ ಬೇಡ ಅಂತ ವೈರಾಗ್ಯ ಬಂದುಬಿಟ್ಟು ಅವಳು ಇನ್ಮೇಲೆ ನಾನು ಯಾರಿಂದ ವೃತ್ತಿ ಮಾಡೋದಿಲ್ಲ ಅಂತ ಸಂಕಲ್ಪ ಮಾಡಿ ಸಾಯ್ತಾಳೆ. ಮುಂದೆ ಅವಳೇ ತ್ರಿವಕ್ರಿಯಾಗಿ ಹುಟ್ಟುತ್ತಾಳೆ. ದೇವರೇ ನನ್ನ ಪತಿ ಆಗಬೇಕು, ಚೆನ್ನಾಗಿ ಉಪಯೋಗ ಇಲ್ಲ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟು ಉದ್ಧಾರ ಆಗ್ತಾರೆ. ಅವ್ರ ಕೊನೆಯ ಮಾತಿದು ಯಥಾರಮ ಅಂತ ಹೇಳಿದ್ಲು. ರಮಾವೇಶರೇ ಬಂತು ಅವಳಲ್ಲಿ ಅಂದಿದ್ದಕ್ಕೆ. ಮಹಾಲಕ್ಷ್ಮಿ ಅಂತ ವಿಹಾರ ಮಾಡ್ತೇನೆ ಅಂತ ಹೇಳಿದ್ಲು, ಮಹಾಲಕ್ಷ್ಮಿ ಆವೇಶ ಬಂತು. ಆ ರೀತಿಯಲ್ಲೇ ಉದ್ಧಾರ ಆಗಿತ್ತು. ಅದಕ್ಕೆ ಆಚಾರ್ಯ ತಕ್ಷಣ ನೋಟ್ ಬರೀತಾರೆ. ಇದೆಲ್ಲ ಬಹಳ ಮುಖ್ಯ. ರಮಾ ಅನ್ನೋ ಪದನ ಸುಮ್ಮನೆ ಹೇಳೋದು ಬೇರೆ, ಶಾಸ್ತ್ರ ಹೇಳಿದ ಏನೋ ಒಂದು ಅರ್ಥ ಇರಬೇಕು ಅದ್ರೊಳಗೆ. ಏನರ್ಥ ಅಂತ ಹೇಳ್ತಾರೆ. ಭಗವದ್ ಭಾರ್ಯತಾ ಯೋಗ್ಯಾ ಕಾಶ್ಚಿತ್ ಅಪ್ಸರಸ ಸ್ತ್ರೀಯ. ಕೆಲ ಅಪ್ಸರ ಸ್ತ್ರೀಯರಿಗೆ ಭಗವತ್ ಪತ್ನಿಯಾಗ ಯೋಗ ಇದೆ, ಎಲ್ಲರಿಗೂ ಅಲ್ಲ, ಕೆಲವರಿಗಿದೆ. ರಮಾ ಆವೇಶಾತ್ ಕದಾಚಿತ್ ಶುಹು ತಾಸ್ವೇಕ ಪಿಂಗಲಾಭವ. ರಮಾವೇಶ ಎಲ್ಲ ರೀತಿ, ಜಾಂಬವತಿ ಮೊದಲಾದವರಲ್ಲಿ ಯಾವಾಗಲೂ ಇರುತ್ತೆ. ಅವರು ಇದಾಗಿಬಿಟ್ರು, ಅವರನ್ನು ಷಣ್ಮಹಿಷ್ಯರಾಗಿಬಿಟ್ರು. ಇವರು ಯಾವಾಗಲೂ ಇರೋದಿಲ್ಲ, ಆವೇಶ ಇದ್ದಾಗ ಮಾತ್ರ ಸಾಧ್ಯ ಇದೆ.
ಅಂಥ ವ್ಯಕ್ತಿಗಳಲ್ಲಿ ಇವಳೊಬ್ಬಳು. ಯಾರು? ಪಿಂಗಲ. ಇಲ್ಲಿ ಭಾಗವತಲ್ಲಿ ಹೆಸರು ಹೇಳಲಿಲ್ಲ. ಇಲ್ಲ ಇಲ್ಲ ಸ್ವಾಭಾವಿಕದಲ್ಲಿ ಹೆಸರು ಹೇಳಿರ್ತಾರೆ. ಇವಳು ಮುಂದೆ ತಿರುವಕ್ರಿಯೆ ಆಗ್ತಾಳೆ. ತದನ್ಯಾಸಾಂ ಮಹಾನ್ ದೋಷೋ ಭಗವತ್ ಸ್ಮರ್ತೃತಾ ಸ್ಮೃತವು. ಇಲ್ಲಿ ಯಾಕೆ ಪದ ಹಾಕಿದ್ರು ಅಂದರೆ, ಮಹಾಲಕ್ಷ್ಮಿ ಅಂತ ವಿಹಾರ ಮಾಡ್ತೀನಿ ಅಂತ ಹೇಳಿಲ್ಲಲ್ಲ, ಮಾತನ್ನು ಉಳಿದವ್ರು ಹೇಳಬಾರ್ದು, ಹೇಳಿದ್ರೆ ಅಪರಾಧ ಅದು. ಆದರೆ ಇವಳಿಗೆ ಶಕ್ತಿ ಇದ್ದರೇ ಹೇಳಿಲ್ಲ, ಆದ್ದರಿಂದ ದೋಷ ಇಲ್ಲ ಅಂಥೇಳಿ. ಇದ್ರ ವಾಕ್ಯ ಯಾಕೆ ಬರೋದು ಗೊತ್ತಾಗೋದಿಲ್ಲ, ವಾಕ್ಯ ಅದನ್ನು ಇನ್ನೊಂದು ಸೇರಿಸ್ಕೋಬೇಕಾದ್ರೆ ಈ ಒಂದು ಪದ ಬಂದಿದ್ದರಿಂದ ಹೇಳಬೇಕಾಯ್ತು, ಹೇಳ್ತಾರೆ. ಇದು ಎಲ್ಲರೂ ಹೀಗೆ ಅಂದ್ಕೊಂಡ್ಬಿಟ್ರೆ ಮಹಾಪಾಪ ಅಂತ ಹೇಳಿದ್ದಾರೆ ಈಗಾಗಲೇ. ಎಂದೂ ಕೂಡ ದೇವರನ್ನು ಗಂಡ ಅಂತ ತಿಳಿಬಾರ್ದು. ದೇವರನ್ನು ಗಂಡ ಅಂತ ಇದೆಯಲ್ಲ, ಮಹಾಲಕ್ಷ್ಮಿ ಮಾತ್ರ ಇರೋ ಅರ್ಹತೆ. ಲಕ್ಷ್ಮೀ ಆವೇಶ ಇದ್ದವ್ರು ಮಾತ್ರ ಹೇಳಬೇಕು, ಉಳಿದವ್ರು ಹೇಳಬಾರ್ದು ಆ ಮಾತನ್ನು. ಅದೇ ರೀತಿಯೇ ಗಂಡನೇ ದೇವರು ಅಂತ ತಿಳ್ಕೊಬಾರ್ದು. ಮತ್ತೆ ದೇವರೇ ಗಂಡನೂ ಅಲ್ಲ, ಗಂಡನೇ ದೇವರು ಕೂಡ ಅಲ್ಲ, ಗಂಡನಲ್ಲಿ ದೇವರಿದ್ದಾನೆ ಹಾಗೆ ತಿಳ್ಕೊಬೇಕು. ಈ ವೈರೇ ಕರೆಂಟ್ ಅಲ್ಲ, ಕರೆಂಟಲ್ಲಿ ವೈರಿದೆ, ಆ ರೀತಿ ತಿಳ್ಕೊಬೇಕಿದ್ರೆ ಅಭೇದ ಜ್ಞಾನ ಅಂಬೋದು ಮಾರಕ. ಅದೆಲ್ಲ ಹೇಳೋದಕ್ಕೆ ಮಾತು ಬಂದಿದೆ. ಇತಿ ಹಿಂದೂ ಮುಂದೆ ಏನಿಲ್ಲ ಆಚಾರ ಬರೆದು ಬಿಡ್ತಾರೆ ಹಾಗೇನೆ, ಅದು ಬರೆಯೋ ಸ್ಟೈಲೇ ಹಾಗೆ. ಅದೆಲ್ಲ ಅದಕ್ಕೆ ಯಾಕೆ ಹೇಳಿದ್ರೆ ಕೇಳ್ಕೊಳ್ಳಿ, ಪಾಠ ಓದಿ ಅಂತ ಅವ್ರ ಉದ್ದೇಶ. ಅವ್ರು ಹೇಳ್ತಾರೆ, ಹೇಳೋರು ಎಲ್ಲ ಹೇಳ್ತಾ ಕೊಡೋದಿಲ್ಲ, ಆ ಲೆವೆಲಲ್ಲಿ ಮಾತಾಡ್ತಾರೆ ಅವರು. ಅವನ್ನೆಲ್ಲ ವ್ಯಾಖ್ಯಾನಕಾರರಿದ್ದಾರೆ, ಪಾಠ ಹೇಳೋರಿದ್ದಾರೆ, ಅವ್ರ ಕೈಲಿಕ್ಕೆ ಇದು ಏನೋ ಬರೆದು ಬಿಟ್ಟಿದ್ದಾರೆ, ಇರಲೆಮೆಂಟ್ ಬಹುಶಃ ಅದಕ್ಕೆ ತಪ್ಪಾಗಿ ಬಂದಿರಬೇಕು, ತೆಗೆದು ಹಾಕಿಬಿಟ್ರೆ ಮುಗಿದೋದ ಕತೆ. ಅಲ್ಲಿರೋ ಪದ ನೋಡಿದರು, ಯಥಾರಮ ಅನ್ನೋ ಪದ ಇಟ್ಕೊಂಡು ಮುಂದೆಲ್ಲ ಮಾತಾಡಿದರು. ಇತಿ ಏಕಾದಶ ತಾತ್ಪರ್ಯ ಅಷ್ಟಮೋಧ್ಯಾಯ, ಅಲ್ಲಿ ಇಡೀ ಅಧ್ಯಾಯನ ಮುಗೀತು. ಅಲ್ಲಿಗೆ ನವಮೋ